ಹರೇ ರಾಮ. ತಸ್ಯೈ ದಿಶೆ ಸತತಮಂಜಲಿರೇಷ ನಿತ್ಯಂ ಪ್ರಕ್ಷಿಪ್ಯತೆ ಮುಖರಿತಾಲಯುತ ಪ್ರಸೂನೈಃ ಜಾಗರ್ತಿ ಯತ್ರ ಭಗವಾನ್ ಗುರುಚಕ್ರವರ್ತಿ ಸೃಷ್ಟಿಸ್ಥಿತಿ ಪ್ರಳಯ ನಾಟಕ ನಿತ್ಯ ಸಾಕ್ಷಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮೊತ್ತ ಮೊದಲು ಧರ್ಮದ ಮರ್ಮವನ್ನು ತಿಳಿಸಿಕೊಟ್ಟ ಮತ್ತು ಅದರಂತೆ ಬದುಕನ್ನು ರೂಪಿಸಿಕೊಟ್ಟ ಪರಮರ್ಷಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಅವರು ಕೊಟ್ಟ ಅತ್ಯಂತ ಭವ್ಯ ಸಂಸ್ಕೃತಿಯ ಒಂದು ಶ್ರೇಷ್ಠವಾದ ಅಂಗವಾಗಿರ್ತಕ್ಕಂಥ ಅಗ್ನಿಹೋತ್ರದ ಒಂದು ವಿಶಿಷ್ಟವಾದ ಒಂದು ಉತ್ಸವ ಇಂದು ಸಂಪನ್ನ ಆಗ್ತಾ ಇದೆ. ಅಗ್ನ್ಯಾಧಾನ, ಅಗ್ನಿಹೋತ್ರದ ಆರಂಭೋತ್ಸವ ಇಂದು ಇಲ್ಲಿ ಸಂಪನ್ನವಾಗ್ತಾ ಇರತಕ್ಕಂಥ ಶುಭ ಸಮಯದಲ್ಲಿ ಕೆಲವಾರು ಆಶೀರ್ವಾದದ ಮಾತುಗಳನ್ನು ಆಡಬಯಸ್ತೇವೆ. ಇದು ನಮ್ಮದು ಬಹು ವರ್ಷಗಳ ಕನಸು. ಮಠದ ಪರಿಸರದಲ್ಲಿ, ಮಠದ ಆಶ್ರಯದಲ್ಲಿ ಅಗ್ನಿಹೋತ್ರ ಇರಬೇಕು ಎನ್ನುವಂಥದ್ದು. ಅದು ಈಗ ಆ ಕನಸು ನನಸಾಗಿದೆ. ಇಲ್ಲಿವರೆಗೆ ಯಾಕೆ ಅದು ನನಸಾಗಲಿಲ್ಲ ಅಂದರೆ, ದ್ರವ್ಯದ ಕೊರತೆ ಅಲ್ಲ, ಅಥವಾ ಇಚ್ಛಾಶಕ್ತಿಯ ಕೊರತೆಯೂ ಕೂಡ ಅಲ್ಲ. ಅದನ್ನು, ಆ ವ್ರತವನ್ನು ಸ್ವೀಕಾರ ಮಾಡುವವರು ಸಿಗಲಿಲ್ಲ ಅಂತ ಮುಖ್ಯವಾದದ್ದು. ಅಗ್ನಿಹೋತ್ರಿ ಆಗಲಿಕ್ಕೆ ಸಿದ್ಧವಾಗಬೇಕಲ್ಲ, ಅದು ಯಾರ್ಯಾರು ಅಗ್ನಿಹೋತ್ರಿ ಆಗ್ತೇನೆ ಅಂದರೆ ಆಗಲಿಕ್ಕಿಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಅರ್ಹತೆಗಳು ಇರಬೇಕಾಗ್ತದೆ ಅಂತ. ವೇದಾಧ್ಯಯನ ಸಂಪನ್ನರಾಗಿ, ಆಚಾರ ವಿಚಾರ ಉಳ್ಳವರಾಗಿ, ಮತ್ತು ಜಾತಪತ್ರ ಕೃಷ್ಣಕೇಶಿ ಇತ್ಯಾದಿ ಲಕ್ಷಣಗಳನ್ನು ಹೊಂದಿದ್ದವರಾಗಿರಬೇಕಲ್ಲ. ಅದು ಕೂಡಿ ಬಂದಿರಲಿಲ್ಲ ಇಲ್ಲಿವರೆಗೂ ಕೂಡ. ಈಗ ಅದು ಕೂಡಿ ಬಂತು. ಹೇಗೆ ಅಂದರೆ, ನಾವಿಲ್ಲಿ ಶಿವಗುರುಕುಲವನ್ನು ಆರಂಭ ಮಾಡಿದ್ವು. ಆ ಶಿವಗುರುಕುಲದ ಪ್ರಧಾನ ಆಚಾರ್ಯರಾಗಿ ಮಂಜುನಾಥ ಭಟ್ರು ಬಂದರು. ಇಲ್ಲಿ ಒಂದು 2-3 ವರ್ಷದ ಕೆಳಗೆ ಒಂದು ಪ್ರವಚನ ಸರಣಿ ಇಟ್ಕೊಂಡಿದ್ದು. ಆ ಪ್ರವಚನ ಸರಣಿ ಸಂದರ್ಭದಲ್ಲಿ ಅವರಿಗೊಂದು ಪ್ರೇರಣೆ ಒದಗಿ ಬಂತು, ಯಾಕೆ ನಾನು ಅಗ್ನಿಹೋತ್ರವನ್ನು ಇಡಬಾರ್ದು ಅಂತ. ಆದರೆ ಅವರೊಬ್ಬರ ಮನಸ್ಸು ಮಾಡಿದ್ರಿಂದಾಗಿ ಈ ಒಂದು ಕಾರ್ಯ ಸಂಪನ್ನ ಆಗೋದಿಲ್ಲ. ಅವರು ಮನಸ್ಸು ಮಾಡುವಂಥದ್ದು ತುಂಬ ಮುಖ್ಯ. ಪತ್ನಿ ಮನಸ್ಸು ಮಾಡಬೇಕಾಗ್ತದೆ ಅಂತ. ಇದಕ್ಕಿಂತ ಮುಂಚೆ ಅನೇಕರು ಅವರು ಮನಸ್ಸುಳ್ಳವರಾದರೂ ಕೂಡ ಪತ್ನಿ ಧೈರ್ಯ ಮಾಡದೇ ಇದ್ದಿದ್ದರಿಂದ ಇದಕ್ಕಿಂತ ಹಿಂದೆ ಅನೇಕ ಈ ಒಂದು ವ್ಯಕ್ತಿಗಳು ನಮಗೆ ಒದಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಇಲ್ಲಿ ಮಂಜುನಾಥ ಭಟ್ರ ಪತ್ನಿ ಸಿಂಧು, ಆಕೆಯೂ ಅದಕ್ಕೆ ಸಂಪೂರ್ಣ ಮನಸ್ಸಿನಿಂದ ಸಿದ್ಧ ಆಗಿದ್ದರಿಂದಾಗಿ ಇದು ಈ ಸಂಪನ್ನ ಆಯಿತು ಈ ಒಂದು ಕಾರ್ಯ. ಪತ್ನಿ ಶಬ್ದಕ್ಕರ್ಥವೇ ಹಾಗೆ, ಪತ್ಯುರ್ನೋ ಯಜ್ಞ ಸಂಯೋಗೆ. ಪತ್ನಿ ಅಂತಂದರೆ ಯಜ್ಞದಲ್ಲಿ ಯಾರು ಒದಗಿ ಬರ್ತಾಳೋ, ಸಹಭಾಗಿನಿ ಆಗ್ತಾಳೋ ಅವಳು ಮಾತ್ರ ಪತ್ನಿ. ಉಳಿದವರು ಅವರು ಸ್ವರೂಪ ಲಕ್ಷಣದಿಂದ ಪತ್ನಿ ತಂದುಕೊಳ್ತಾರೆ ಹೊರತು ಪೂರ್ಣಾರ್ಥದ ಪತ್ನಿ ಅಂತ ಆಗೋದೇ ಇಲ್ಲ. ನಮ್ಮ ಪಾಣಿನಿ ವ್ಯಾಕರಣದ ದೃಷ್ಟಿಯಿಂದಲೇ ನೋಡುವಾಗ ಪತ್ನಿ ಅಂತ ಆಗಬೇಕಾದ್ರೆ ಅವನು ಪತಿ ಯಜ್ಞವನ್ನು ಮಾಡುವಂತೆ ಇರಬೇಕು, ಪಕ್ಕದಲ್ಲಿ ಕೂತ್ಕೊಂಡು ಅವಳು ಯಜ್ಞವನ್ನು ನಿರ್ವಾಹ ಮಾಡುವಂತೆ ಇರಬೇಕು. ಅವಳ ಪಾತ್ರ ತುಂಬ ಮುಖ್ಯವೂ ಕೂಡ ಹೌದು. ಯಾಕೆಂದರೆ ಒಂದು ವೇಳೆ ಪತಿ ಊರಿನಲ್ಲಿ ಇಲ್ಲದೇ ಇದ್ದರೆ ಪತ್ನಿ ಈ ಕಾರ್ಯವನ್ನು ಮುಂದುವರಿಸ್ಬೋದು, ಅಗ್ನಿಹೋತ್ರವನ್ನು ಮುಂದುವರಿಸ್ಬೋದು. ಆದರೆ ಪತ್ನಿ ಇಲ್ಲದೆ ಇದ್ದರೆ ಈ ಕಾರ್ಯವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸ್ಥಾನ ಆಕೆಯದಿರ್ತದೆ. ಹಾಗೆ ಆಕೆಯೂ ಕೂಡ ಇದಕ್ಕೆ ಒದಗಿ ಬಂದು, ನಮ್ಮ ನಾಗಾನಂದ ಪುರಾಣಿಕರು ಅವರು ಸಂಪೂರ್ಣ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಿದ್ಧತೆ ಮಾಡಿಕೊಟ್ಟವರು. ಅವರಿಗೆ ಯಾವ ಒಂದು ಮಾಹಿತಿ ಬೇಕು, ಯಾವ ಒಂದು ಜ್ಞಾನ ಬೇಕು, ಯಾವ ಒಂದು ಬೇರೆ ವ್ಯವಸ್ಥೆಗಳು ಬೇಕು, ಅದೆಲ್ಲವನ್ನೂ ಕೂಡ ಕಲ್ಪಿಸಿಕೊಟ್ಟವರು ನಾಗಾನಂದ ಪುರಾಣಿಕರು. ಅವರ ತಂದೆ ಕುಮಾರ ಪುರಾಣಿಕರು ನಮಗೆ ವೇದಾಧ್ಯಯನ ಮಾಡಿಸ್ತವರು. ಇವರು ಕೂಡ ಹೌದು. ಹಾಗಾಗಿ ಆ ನೆನಪು ನಮಗೆ ಶಾಶ್ವತ ಆಗಿರುವಂಥದ್ದು. ಅವರಿಗೆ ಈ ಶೌತ ಪ್ರಕ್ರಿಯೆಯಲ್ಲಿ ಅವರು ನಿಷ್ಣಾತರಾಗಿದ್ದರಿಂದ, ಶೌತ ಯಜ್ಞಗಳಲ್ಲಿ
ಆಗಾಗ ಭಾಗಿಯಾಗ್ತಾ ಇರೋದ್ರಿಂದ ಅವರಿಗಿದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಕಲ್ಪನೆ ಇದೆ. ಅವರು ಮತ್ತು ಅವರ ಜೊತೆಯಲ್ಲಿ ನಮ್ಮ ಗೋಕರ್ಣಸ್ಥರಾಗಿರ್ತಕ್ಕಂಥ ಅನೇಕ ವಿಪ್ರಶ್ರೇಷ್ಠರು ಅವರು ಸೇರಿ ಒಂದು ಕಾರ್ಯ ನಮಗದು ಕೂಡಿ ಬಂತು, ಒದಗಿ ಬಂತು. ಹಾಗಾಗಿ ತುಂಬ ಒಂದು ನಮಗೆ ಸಂತೋಷದ ದಿನ ಈ ದಿನ ಎಂಬುದಾಗಿ ನಾವು ನೆನಪು ಮಾಡಿಕೊಡ್ತೇವೆ. ಇಂದು ನೃಸಿಂಹ ಜಯಂತಿ ಕೂಡ ಹೌದು. ನೃಸಿಂಹ ಅಂದರೆ ಅದು ಭಗವಂತನ ಕ್ರೋಧ ಸ್ವರೂಪ. ಅದು ಕ್ರೋಧವೂ ಕೂಡ ಅಗ್ನಿಯೇ, ಕ್ರೋಧವೇ ಅಗ್ನಿ ತಾನೆ. ಹಾಗಾಗಿ ಅಗ್ನಿಗೆ ಆಹುತಿ ಯಾವುದು ಅಂದರೆ ಹಿರಣ್ಯಕಶಿಪುವೇ ಆಹುತಿ ಅದಕ್ಕೆ, ಅಥವಾ ಯಾವ್ಯಾವುದು ಅಂತ ಹಿರಣ್ಯಕಶಿಪುವಿನ ಒಂದು ಸಾಲಿಗೆ ಸೇರ್ತಾರೋ ಪಂಕ್ತಿಗೆ ಸೇರ್ತಾರೋ ಅಂಥವರೇ ಅದಕ್ಕೆ ಆಹುತಿ. ಭಗವಂತನ ಕ್ರೋಧ ಅದು. ಆ ಕ್ರೋಧ ಅದು ಮೈಲಿಗೆ ಅಲ್ಲ, ಅದು ಆ ಕ್ರೋಧ ಅದು ದೋಷ ಅಲ್ಲ. ಅದು ಭಗವತ್ ಕ್ರೋಧ ಎನ್ನುವಂಥದ್ದು ಪ್ರಪಂಚದ ಕ್ಷೇಮಕ್ಕೆ, ಪ್ರಪಂಚದ ಒಳಿತಿಗೆ ಇರುವಂಥದ್ದು, ದುಷ್ಟ ಸಂಹಾರಕ್ಕೆ ಅದು ಇರುವಂಥದ್ದು. ಹಾಗಾಗಿ ಅಂಥ ನೃಸಿಂಹ ಜಯಂತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭವೂ ಕೂಡ ಇದಾಗಿದೆ. ಈ ಸಂದರ್ಭದಲ್ಲಿ ಈ ಕಾರ್ಯ ಇಲ್ಲಿ ಸಂಪನ್ನವಾಗಿದೆ. ಮುಖ್ಯವಾಗಿ ಈ ಶಿವಗುರುಕುಲ ಮತ್ತು ಅಗ್ನಿಹೋತ್ರ ಇದೆರಡು ಒಂದಕ್ಕೊಂದು ಶೋಭೆ ಕೊಡುವಂಥದ್ದು, ಪರಸ್ಪರ ಶೋಭೆ. ಶಿವಗುರುಕುಲದಿಂದ ಅಗ್ನಿಹೋತ್ರಕ್ಕೆ ಶೋಭೆ, ಅಗ್ನಿಹೋತ್ರದಿಂದ ಶಿವಗುರುಕುಲಕ್ಕೆ ಶೋಭೆ, ಇದು ಎರಡರಿಂದ ಮಠಕ್ಕೆ ಶೋಭೆ ಅಂಥದ್ದು. ಒಂದು ಸುಭಾಷಿತಕಾರ ಒಬ್ಬ ಹೇಳ್ತಾನೆ, ಶಶಿನಾಚ ನಿಶಾ ನಿಶಯಾಚ ಶಶಿ ಶಶಿನಾ ನಿಶಯಾಚ ವಿಭಾತಿ ನಭಃ. ಈ ಶಶಿಯಿಂದ ಚಂದ್ರನಿಂದ ರಾತ್ರಿಗೆ ಶೋಭೆ. ಯಾಕೆಂದರೆ ಚಂದ್ರನಿಲ್ಲದ ರಾತ್ರಿಗೆ ಶೋಭೆ ಇಲ್ಲ. ಅಮಾವಾಸ್ಯೆ ರಾತ್ರಿ ಅದಕ್ಕೆ ಶೋಭೆ ಇಲ್ಲ. ಚಂದ್ರ ಇದ್ದಷ್ಟು ಹೆಚ್ಚು ಹೆಚ್ಚು ಶೋಭೆ, ಪೂರ್ಣ ಚಂದ್ರ ಇದ್ದಾಗ ಪೂರ್ಣ ಶೋಭೆ ರಾತ್ರಿಗೆ ಅಂತ. ಹಾಗಾಗಿ ಶಶಿನಾಚ ನಿಶಾ ನಿಶಯಾಚ ಶಶಿ, ರಾತ್ರಿಯಿಂದ ಚಂದ್ರನಿಗೆ ಶೋಭೆ. ರಾತ್ರಿ ಇಲ್ಲದಿದ್ದರೆ ಹಗಲು ಚಂದ್ರನಿಗೆ ಒಂದು ವೇಳೆ ಚಂದ್ರೋದಯ ಆದರೂ ಕೂಡ ಅದು ಚಂದ್ರನಿಗೆ ವಿಶೇಷವಾದ ಕಾಂತಿ ಇಲ್ಲ. ರಾತ್ರಿ ಬರಬೇಕು ಶೋಭೆ ಬರಬೇಕಾದ್ರೆ. ಹಾಗಾಗಿ ಚಂದ್ರನಿಂದ ರಾತ್ರಿಗೆ ಶೋಭೆ, ರಾತ್ರಿಯಿಂದ ಚಂದ್ರನಿಗೆ ಶೋಭೆ, ಚಂದ್ರ ರಾತ್ರಿ ಎರಡೂ ಸೇರಿದರೆ ಆಕಾಶಕ್ಕೆ ಶೋಭೆ, ಗಗನಕ್ಕೆ ಶೋಭೆ. ಹಾಗೆ ಪಯಸ ಕಮಲಂ ಕಮಲೇನ ಪಯಃ ಪಯಸ ಕಮಲೇನ ಚ ವಿಭಾತಿ ಸರಹ. ನೀರಿನಿಂದ ಕಮಲಕ್ಕೆ ಶೋಭೆ, ಕಮಲದಿಂದ ನೀರಿಗೆ ಶೋಭೆ, ಅದೆರಡೂ ಸೇರಿದರೆ ಸರೋವರಕ್ಕೆ ಶೋಭೆ. ಹಾಗೆ ಅಗ್ನಿಹೋತ್ರದಿಂದ ಶಿವಗುರುಕುಲಕ್ಕೆ ಶೋಭೆ, ಶಿವಗುರುಕುಲದಿಂದ ಅಗ್ನಿಹೋತ್ರಕ್ಕೆ ಶೋಭೆ, ಅದೆರಡೂ ಸೇರಿ ಮಠಕ್ಕೆ ಅನನ್ಯವಾದ ಶೋಭೆ, ದಿವ್ಯವಾಗಿರುವಂಥ ಶೋಭೆ ಎಂಬುದನ್ನು ಈ ಸಮಯದಲ್ಲಿ ನಾವು ನೆನಪು ಮಾಡಿಕೊಡ್ತೇವೆ. ಈ ವಿದ್ಯಾರ್ಥಿಗಳ ಭಾಗ್ಯವೂ ಕೂಡ ಹೌದು. ಯಾಕೆಂದರೆ ಅಗ್ನಿಹೋತ್ರ ಇರುವಂಥ ಒಂದು ಪಾಠಶಾಲೆಯಲ್ಲಿ ಅಧ್ಯಯನ ಮಾಡುವಂಥದ್ದು. ವೇದಾಸ್ತು ಯಜ್ಞಾರ್ಥಮಿಹ ಪ್ರವೃತ್ತಾ, ವೇದಗಳ ಪ್ರವೃತ್ತಿಗೆ ಯಜ್ಞಕ್ಕೋಸ್ಕರವಾಗಿ. ಇಲ್ಲದಿದ್ದ ಮಂತ್ರಗಳು ಎಲ್ಲಿ ವಿನಿಯೋಗ, ಹೇಗೆ ವಿನಿಯೋಗ ಅನ್ನೋದು ಯಾವ ಕಲ್ಪನೆ ಕೂಡ ಬರೋದಿಲ್ಲ. ವೇದಾಧ್ಯಯನ ಮಾಡಿ ಯಜ್ಞದಲ್ಲಿ ಭಾಗಿಯಾಗದೇ ಇದ್ದರೆ, ಯಜ್ಞದ ಪರಿಚಯ ಇಲ್ಲದೇ ಇದ್ದರೆ ಆ ಮಂತ್ರಗಳ ಬಗ್ಗೆ ಅವನಿಗೆ ನಿಜವಾದ ಪರಿಕಲ್ಪನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದೇ ಒಂದು ಅಗ್ನಿಹೋತ್ರವೋ ಅಗ್ನಿಷ್ಠೋಮವೋ ಇಂಥದ್ದು ನಡೆಯುವಾಗ ಒಂದೊಂದು ಮಂತ್ರವೋ ಇಲ್ಲಿ ಹೀಗೆ ಅಂತ ನಮಗೊಂದು ಬುದ್ಧಿಗೆ ಬೆಳಕು ಬಂದಂತೆ ಭಾಸ ಆಗ್ತದೆ. ಹಾಗಾಗಿ ವೇದಗಳ ವಿನಿಯೋಗವೇ ಯಜ್ಞದಲ್ಲಿ. ವೇದಾಸ್ತು ಯಜ್ಞಾರ್ಥಮಿಹ ಪ್ರವೃತ್ತ. ಆ ಅಗ್ನಿಹೋತ್ರವೋ ಅಥವಾ ಅಗ್ನಿಹೋತ್ರವೇ ಮೂಲವಾಗಿರ್ತಕ್ಕಂಥ ಯಜ್ಞಗಳು ನಡೆಯುವಂಥ ಸ್ಥಾನದಲ್ಲಿ ಒಂದು ಗುರುಕುಲ ಇದ್ದು ಅಲ್ಲಿ ವೇದಾಧ್ಯಯನ ಮಾಡೋದಾದರೆ ಅದು ಆ ವೇದಾಧ್ಯಯನಕ್ಕೆ ಒಂದು ಅದು ಅನನ್ಯವಾಗಿರುವಂಥ ಪೂರ್ಣತೆ ಅದಕ್ಕೆ ಬರ್ತದೆ. ಅದಿಲ್ಲದೇ ಇರುವಲ್ಲಿ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಇದೆರಡೂ ಇಲ್ಲದೇ ಇರುವಂಥಲ್ಲಿ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ದೃಷ್ಟಿಯಿಂದ ಕೂಡ ನಮಗಿದು ಈ ಶಿವಗುರುಕುಲಕ್ಕೆ ಒಂದು ಕಿರೀಟ ಬಂದಂತೆ ಆಯಿತು, ಶಿವಗುರುಕುಲಕ್ಕೊಂದು ಜೀವ ಸಂಚಾರ ಆದಂತೆ ಆಯಿತು ಅಗ್ನಿಹೋತ್ರದ ಮೂಲಕವಾಗಿ ಎಂಬುದಾಗಿ ನಾವು ಭಾವಿಸ್ತೇವೆ. ಅಗ್ನಿಹೋತ್ರದ ಮಹತ್ವ ಏನು ಎಂಬುದನ್ನು ನಾವು ರಾಮಾಯಣದಲ್ಲಿ ಗಮನಿಸ್ತೇವೆ. ಹಿಂದೂ ಕೂಡ ನಾವು ಅದನ್ನು ಪ್ರಸ್ತಾಪ ಮಾಡಿದ್ದುಂಟು. ರಾಮಾಯಣದ ಅರಣ್ಯಕಾಂಡ, ಅದು ಜಟಾಯುವಿನ ಪ್ರಕರಣ. ಜಟಾಯು ಸಂಸ್ಕಾರ ಅಂತ ಸರ್ಗಕ್ಕೆ ಹೆಸರು. ಜಟಾಯುವಿಗೆ ಅಂತ್ಯೇಷ್ಟಿಯನ್ನು ರಾಮ ಮಾಡುವಂಥದ್ದು. ಆ ಸಮಯದಲ್ಲಿ ಸಾಮಾನ್ಯವಾಗಿ ರಾಮ ತನ್ನ ದೇವತ್ವವನ್ನು ಪ್ರಕಟಪಡಿಸೋದಿಲ್ಲ. ಅತಿ ಶ್ರೀಮದ್ ಗಾಂಭೀರ್ಯ ಸಂಪನ್ನವಾಗಿರ್ತಕ್ಕಂಥ ಅವತಾರ ಅದು. ಎಲ್ಲಿಯೂ ಕೂಡ ತಾನು ಯಾರು, ತಾನು ಏನು, ತಾನು ಎಷ್ಟು ಎನ್ನುವುದನ್ನು ರಾಮ ಪ್ರಕಟಪಡಿಸೋದಿಲ್ಲ. ಆತ್ಮಾನಂ ಮಾನುಷಂ ಮನ್ಯೆ ರಾಮಂ ದಶರಥಾತ್ಮಜಂ ಎಂದು ಹೇಳುವಂಥವನು ಅವನು ಅಂತ. ಹಾಗಾಗಿ ಅವನು ಅದನ್ನು ಪ್ರಕಟಪಡಿಸುವವನಲ್ಲ, ಆದರೆ ಅಲ್ಲಿ ಪ್ರಕಟಪಡಿಸ್ತಾನೆ. ಜಟಾಯುವಿಗೆ ಉತ್ತಮ ಗತಿ ಸಿಗಲಿ ಎಂಬುದಾಗಿ ಅವನು ಹಾರೈಸುವಂಥದ್ದು. ಆ ಸಂದರ್ಭದಲ್ಲಿ ಇಮಂ ಧಕ್ಷ್ಯಾಮಿ ಸೌಮಿತ್ರೇ, ಲಕ್ಷ್ಮಣನಿಗೆ ರಾಮ ಹೇಳುವಂಥದ್ದು ಇಮಂ ಧಕ್ಷ್ಯಾಮಿ ಸೌಮಿತ್ರೇ ಹತಂ ರೌದ್ರೇಣ ರಕ್ಷಸ.
ಆ ರೌದ್ರನಾದ ರಾಕ್ಷಸ ರಾವಣನಿಂದ ಹತನಾಗಿರ್ತಕ್ಕಂಥ ಜಟಾಯುವನ್ನು ನಾನು ದಹನ ಮಾಡ್ತೇನೆ ಅಂಥೇಳಿ ದಹನ ಮಾಡುವಾಗ ಅವನ ಒಂದು ಆಶೀರ್ವಚನ, ಅವನ ಶುಭವಾಗಲಿ ಎನ್ನುವಂಥ ಅವನ ವಾಕ್ಯ ಇದೆಯಲ್ಲ, ಅದು ವ್ಯಕ್ತ ಆಗುವಂಥದ್ದು. ಯಾಗತರಿ ಯಜ್ಞಶೀಲಾನ, ಯಜ್ಞಶೀಲರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ, ಆಹಿತಾಗ್ನೇಶ್ಚ ಯಾ ಗತಿ, ಯಾರು ಅಜ್ಞಾದಾನವನ್ನು ಮಾಡಿರ್ತಾನೋ ಅಂಥವನಿಗೆ ಯಾವ ಗತಿ ದೇಹದ ಬಳಿಕ ಪ್ರಾಪ್ತ ಆಗ್ತದೆಯೋ, ಅಪರಾವರ್ತಿನಾಂ ಯಾಚ, ಹಿಂದಿರುಗಿ ಬಾರದವರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ, ಅಂದರೆ ಯಾರು ಮೋಕ್ಷಕ್ಕೆ ಹೋಗ್ತಾರೆ ಬ್ರಹ್ಮಜ್ಞರು, ಅಂಥವ್ರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ, ಯಾಚ ಭೂಮಿ ಪ್ರದಾಯಿನಾಂ, ಭೂಮಿ ಕೊಟ್ಟವರು, ಭೂದಾನ ಮಾಡಿರ್ತಕ್ಕಂಥವ್ರು, ಅಂಥವ್ರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೆಯೋ, ಮಯಾತ್ವಂ ಸಮನುಜ್ಞಾತಃ ಗಚ್ಚ ಲೋಕಾನ್ ಅನುತ್ತಮಾನ್, ನನ್ನ ಆಜ್ಞೆ ಇದು, ನನ್ನ ಅನುಜ್ಞೆ ಇದು, ಆ ಲೋಕಗಳಿಗೆಲ್ಲ ನೀನು ಹೋಗು ಅಂತ. ಈಗ ಆ ಲೋಕಗಳಿಗೆ ಆಧಿಪತ್ಯ ರಾಮನಿಗೆ ಇಲ್ಲದೆ ಇದ್ದರೆ ಮಯಾತ್ವಂ ಸಮನುಜ್ಞಾತಃ ಅನ್ನೋ ಶಬ್ದಕ್ಕೆ ಅರ್ಥ ಇಲ್ಲ. ಈಗ ವಿಧಾನಸೌಧದ ಮೇಲೆ ನಮ್ಗೆ ಅಧಿಕಾರ ಇದೆಯಾ ಅಂತ, ವಿಧಾನಸೌಧಕ್ಕೆ ಹೋಗಿ ಕೂತ್ಕೊ ನೀನು ಮುಖ್ಯಮಂತ್ರಿಯಾಗಿ ಅಂತ ನಾವು ಹೇಳಲಿಕ್ಕೆ ಸಾಧ್ಯವೇ? ಯಾರಿಗಾದರೂ ಅಧಿಕಾರ ಇರಬೇಕಾಗ್ತದೆ ನಮಗೆ ಅಂತ. ಹಾಗೆ ಮಯಾತ್ವಂ ಸಮನುಜ್ಞಾತಃ, ನಾನು ಅಪ್ಪಣೆ ಕೊಡ್ತೇನೆ, ನೀನು ಆ ಪುಣ್ಯ ಲೋಕಗಳಿಗೆ ಹೋಗುವಂಥವನಾಗು ಎಂಬುದಾಗಿ ರಾಮ ಹೇಳಿ, ಗೃಧ್ರರಾಜ ಮಹಾಸತ್ವ ಸಂಸ್ಕೃತಶ್ಚ ಮಯಾ ವ್ರಜ ಏವ ಮುಕ್ತ ಚಿತಾಂ ದೀಪ್ತಾಂ ಆರೋಪ್ಯ ಪತಗೇಶ್ವರಂ ಎಂಬುದಾಗಿ ಮುಂದಕ್ಕೆ ಆ ಅಂತ್ಯಷ್ಟಿಯನ್ನು ಮಾಡಿರುವಂಥದ್ದನ್ನು ರಾಮಾಯಣ ವರ್ಣನೆ ಮಾಡ್ತದೆ. ಇಲ್ಲಿ ಈ ಅಗ್ನಿಹೋತ್ರಿಯನ್ನು ಯಾವುದಕ್ಕೆ ಸಮಾನವಾಗಿ ನಿಲ್ಲಿಸಿದ್ದಾರೆ ಅಂತಂದರೆ, ಅಪರಾವರ್ತಿನ, ಹಿಂದಿರುಗಿ ಬಾರದ ಗತಿಯನ್ನು ಯಾರು ಹೊಂದುತ್ತಾರೋ ಅಂತ ಅಂಥವರಿಗೆ ಸಮಾನವಾಗಿ ಅಗ್ನಿಹೋತ್ರಿಯನ್ನು ರಾಮ ನಿರೂಪಿಸಿರ್ತಕ್ಕಂಥದ್ದು. ಅಂದರೆ ಸನ್ಯಾಸ ಸ್ವೀಕಾರ ಮಾಡಿ, ಅದರಲ್ಲಿ ಕೂಡ ಕೇವಲ ಸನ್ಯಾಸ ಸ್ವೀಕಾರವನ್ನು ಲೌಕಿಕವಾಗಿ ಅಂದರೆ ಬಹಿರಂಗದ ಸನ್ಯಾಸ ಸ್ವೀಕಾರ ಮಾತ್ರದಿಂದ ಕಾರ್ಯಪೂರ್ಣ ಆಗೋದಿಲ್ಲ, ಅಂತಃಸನ್ಯಾಸವೂ ಕೂಡ ಬೇಕಾಗ್ತದೆ. ಕೇವಲ ಚಿಹ್ನಧಾರಣೆಯಿಂದ ಲಿಂಗಧಾರಣೆಯಿಂದ ಮುಕ್ತಿ ಸಿದ್ಧ ಆಗೋದಿಲ್ಲ, ಸಾಧನೆ ಬೇಕಾಗ್ತದೆ. ಹಾಗಾಗಿ ಸಾಧನೆ ಮಾಡಿ ಗುರಿ ಮುಟ್ಟಿ ಯಾರು ಮುಕ್ತಿಗೆ ಹೋಗ್ತಾರೋ ಅಂಥವರಿಗೆ ಅಗ್ನಿಹೋತ್ರಿಯನ್ನು ರಾಮ ಹೋಲಿಸ್ತಾನೆ ಇಲ್ಲಿ. ಮಾತ್ರ ಅಲ್ಲ, ಮುಖ್ಯವಾಗಿ ಇದನ್ನು ಯಾರಿಗೆ ರಾಮ ಹೋಲಿಸಿದ್ದು ಅಂದರೆ ಜಟಾಯುವಿಗೆ ಅಂತ. ಜಟಾಯುವಿಗೆ ಹೋಲಿಸಿರ್ತಕ್ಕಂಥದ್ದು. ಅಂದರೆ ಜಟಾಯುವಿಗೆ ಅಲ್ಲಿ ಉಪಮಾನ ಯಾವುದು ಉಪಮೇಯ ಯಾವುದು, ಉತ್ತಮ ಗುಣ ಉಪಮಾನಂ ಅಂತ ಹೇಳ್ತಾರಲ್ವ. ಹಾಗಾಗಿ ಉಪಮಾನ ಯಾರು ಅಂದರೆ ಆಹಿತಾಗ್ನಿ ಇಲ್ಲಿ, ಅಗ್ನಿಹೋತ್ರಿ ಇಲ್ಲಿ, ಉಪಮೇಯ ಜಟಾಯು ಅಂತ. ಅಂದರೆ ನಾವು ಅದನ್ನು ಗಮನಿಸಬೇಕು. ಅದನ್ನು ಅಗ್ನಿಹೋತ್ರಿಗೆ ಯಾವ ಗತಿ ಸಿಗ್ತದೋ ಆ ಗತಿ ನಿನಗೆ ಸಿಗಲಿ ಎನ್ನುವಾಗ ಅಗ್ನಿಹೋತ್ರಿಯನ್ನು ರಾಮ ಎಲ್ಲಿಟ್ಟಂತೆ ಆಯಿತು ಅಂತ. ದ್ವಾವಿಮೋ ಪುರುಷೋ ಲೋಕೆ ಸೂರ್ಯಮಂಡಲ ಭೇದಿನೋ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ ಅಂತ. ಇಬ್ಬರೇ ಸೂರ್ಯಮಂಡಲವನ್ನು ಭೇದನ ಮಾಡಿ ಮುಕ್ತಿಗೆ ಹೋಗಿ ತಲುಪುವಂಥವರು. ದ್ವಾವಿಮೋ ಪುರುಷೋ ಲೋಕೆ ಸೂರ್ಯಮಂಡಲ ಭೇದಿನೋ ಯಾರು ಅಂದರೆ ಪರಿವ್ರಾಜಕ, ಯೋಗಯುಕ್ತಶ್ಚ ಅಂತ, ಯೋಗಯುಕ್ತನಾಗಿ ದೇಹತ್ಯಾಗ ಮಾಡ್ತಕ್ಕಂಥ ಪರಿವ್ರಾಟ್. ರಣೇಚ ಅಭಿಮುಖೋ ಹತಃ, ಯುದ್ಧದಲ್ಲಿ ಅಭಿಮುಖನಾಗಿ ಹೋರಾಡ್ತಾ ಪ್ರಾಣತ್ಯಾಗ ಮಾಡಿರ್ತಕ್ಕಂಥವನು ಜಟಾಯು ಈ ಪ್ರಕೃತ ಪ್ರಕರಣದಲ್ಲಿ ಅಂತ. ತತ್ಸಮಾನವಾಗಿ ರಾಮ ಅಗ್ನಿಹೋತ್ರಿಯನ್ನು ನಿರೂಪಣೆ ಮಾಡುವಾಗ ಇದರ ಮಹತ್ವ ಎಷ್ಟು ಎಂಬುದು ನಮಗೆ ಅರ್ಥ ಆಗಬೇಕು ಅಂತ. ಇದು ಒಂದೇ ಪ್ರಕರಣ ನೋಡಿ ನಾವು ಮತ್ತೆ ಮತ್ತೆ ಭಾವಿಸುವಂಥದ್ದು, ಎಷ್ಟು ಮಹತ್ವದಪ್ಪ ಇದು ಅಂತ, ಎಷ್ಟು ಶಿರಿದಾದದು ಇದು ಅಂತ. ಅಗ್ನಿಹೋತ್ರವನ್ನು ನಾವು ವಿಧಿ ಪ್ರಕಾರವಾಗಿ ಅನುಷ್ಠಾನ ಮಾಡೋದಾದರೆ, ವೇದ ಬೋಧಿತವಾದ ರೀತಿಯಲ್ಲಿ ನಾವು ಅದನ್ನು ಅನುಷ್ಠಾನ ಮಾಡೋದಾದರೆ ಅದು ಎಲ್ಲಿಯವರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ಈಗ ಸನ್ಯಾಸವಾದರೆ ಐಹಿಕ ಸುಖಗಳನ್ನು ಕೊಟ್ಟು ನಮ್ಮನ್ನಲ್ಲಿ ಕರ್ಕೊಂಡು ಹೋಗುವಂಥದ್ದಲ್ಲ, ಅದು ಮೋಕ್ಷ ಸುಖವನ್ನು ಕೊಡ್ತದೆ ನೇರವಾಗಿ. ಇದನ್ನಲ್ಲಿ ತ್ಯಾಗ ಮಾಡಬೇಕು, ಐಹಿಕವಾದ ಸುಖಗಳನ್ನು ತ್ಯಾಗ ಮಾಡಬೇಕು. ಆದರೆ ಅಗ್ನಿಹೋತ್ರ ಹಾಗಲ್ಲ, ಇಲ್ಲಿಯ ಸುಖಗಳನ್ನು ಕೊಟ್ಟು, ಈ ಲೋಕದ ಸುಖಗಳನ್ನು ಕೊಟ್ಟು ಮುಕ್ತಿವರೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥದ್ದು ಅಗ್ನಿಹೋತ್ರ ಅಂತ. ಹಾಗಾಗಿ ಅಗ್ನಿಹೋತ್ರಕ್ಕೆ ಒಂದು ದೃಷ್ಟಿಯಿಂದ ಹೆಚ್ಚಿನ ಮಹತ್ವ ಇದೆ ಅಂತ, ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ ಎಂಬುದನ್ನು ಈ ಸಮಯದಲ್ಲಿ ನಾವು ಭಾವಿಸುವಂಥದ್ದು. ಯಾಕೆ ಇಷ್ಟೆಲ್ಲ ಮಹತ್ವ ಅಗ್ನಿಹೋತ್ರ ಅಂದರೆ? ಸಾಮಾನ್ಯವಾಗಿ ದೇವತೆಗಳ ಉಪಾಸನೆ ಬರುವಂಥದ್ದು ಅಲ್ಲಿ. ಹಾಗಾಗಿ ಈ ಪರತತ್ವವನ್ನು ಅನುಸಂಧಾನ ಮಾಡಿದ್ರಿಂದ ಪ್ರಾಪ್ತ ಆಗ್ತಕ್ಕಂಥ ಮೋಕ್ಷ ಅಗ್ನಿಹೋತ್ರದ ಅನುಷ್ಠಾನದಿಂದ ಹೇಗೆ ಪ್ರಾಪ್ತ ಆಗಬೇಕು ಅಂತಂದರೆ, ಆ ಅಗ್ನಿ ಬೇರೆ ಯಾವುದೂ ಅಲ್ಲ. ಅಗ್ನಿ ಅಂದರೆ ಪರಮಾತ್ಮನೇ, ಇದು ಆತ್ಮಾಗ್ನಿ, ಪರಮಾತ್ಮ ಅಗ್ನಿ ಅಂತ. ಅಗ್ನೌ ತಿಷ್ಠತಿ ವಿಪ್ರಾಣಾಮ್ ಎನ್ನುವಾಗ ಯಾರ ಬಗ್ಗೆ ಹೇಳಿರುವಂಥದ್ದು? ಪರಮಾತ್ಮನ ಬಗ್ಗೆ ಹೇಳಿರುವಂಥ ಮಾತು. ಪರಮಾತ್ಮ ಅಗ್ನೌ ತಿಷ್ಠತೆ ವಿಪ್ರಾಣ ಹೃದಯ ತಿಷ್ಠತಿ ಯೋಗಿನ ಪ್ರತಿಮಾಸು ಅಲ್ಪಬುದ್ಧೀನ
ಸರ್ವತ್ರ ಸಮದರ್ಶಿನ. ಸಮದರ್ಶಿಗಳಿಗೆ ಪರಮಾತ್ಮ ಸರ್ವತ್ರ ಗೋಚರನಾಗ್ತಾನೆ. ಇನ್ನು ಆ ಎತ್ತರಕ್ಕೆ ಏರಿಲ್ಲ, ಸಾಧನಾವಸ್ಥೆ, ಅಂಥವರಿಗೆ ಪ್ರತಿಮೆಗಳ ಮೂಲಕವಾಗಿ ಭಗವಂತ ಆಶೀರ್ವಾದ ಮಾಡ್ತಾನೆ. ಪರಮ ಯೋಗಿಗಳಿಗೆ ಹೃದಯದಲ್ಲಿ ಅಲ್ಲಿದ್ದು ಆಶೀರ್ವಾದ ಮಾಡ್ತಾನೆ. ವಿಪ್ರೋತ್ತಮರಿಗೆ ಅಂದರೆ ಅಗ್ನೋತಿಷ್ಠತೆ, ಅವರು ಅಗ್ನಿ ಪರಿಚರ್ಯ ಮಾಡಬೇಕು, ಅಗ್ನಿಹೋತ್ರವನ್ನು ಅವರು ಇಟ್ಕೊಳ್ಬೇಕು ಅಂತ, ಅದರ ಮೂಲಕವಾಗಿ ಪರಮಾತ್ಮ ಅಭಿವ್ಯಕ್ತ ಆಗುವಂಥದ್ದು ಅವರಿಗೆ. ಹಾಗಾಗಿ ಇಲ್ಲಿ ನಮ್ಗೆ ಗೊತ್ತಾಗೋದೇನೆಂದರೆ, ವಿಪ್ರರು ಅಗ್ನಿಯಲ್ಲಿ ಯಾರನ್ನು ಅವರು ಉಪಾಸನೆ ಮಾಡ್ತಾರೆ ಅಂದರೆ, ಕೇವಲ ಕಾಮಿತಪ್ರದರಾದ ಇಂದ್ರಾದಿ ದೇವತೆಗಳನ್ನಲ್ಲ, ಪರಮಾತ್ಮನನ್ನೇ ಅವರು ಅನುಷ್ಠಾನ ಮಾಡ್ತಾ ಇರ್ತಾರೆ. ಯಾಕಂದರೆ ಈ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ಅವನದ್ದೇ ವಿಭೂತಿಗಳು, ಪರಮಾತ್ಮನದ್ದೇ ಅಂಶಾಂಶಗಳು. ಒಂದು ಕೈಯನ್ನು ಮುಟ್ಟಿದಾಗ ನಾವು ವ್ಯಕ್ತಿಯನ್ನು ಮುಟ್ಟಿದಂತೆ ಆಯ್ತಲ್ವ. ಒಂದು ವ್ಯಕ್ತಿ ಮುಟ್ಟುವಾಗ ಎಲ್ಲೋ ಒಂದು ಕಡೆ ಮುಟ್ಟಬೇಕು, ಕೈ ಮುಟ್ಟಬೇಕು, ಭುಜ ಮುಟ್ಟಬೇಕು, ತಲೆ ಮುಟ್ಟಬೇಕು, ಎಲ್ಲೋ ಒಂದು ಕಡೆ ಮುಟ್ಟುತ್ತೇವೆ. ಮುಟ್ಟಿದ್ರೆ ವ್ಯಕ್ತಿಯನ್ನೇ ಮುಟ್ಟಿದಂತೆ ಆಯ್ತು ನೋಡಿ. ಹಾಗೆ ಇಂದ್ರನೋ ಅಗ್ನಿಯೋ ಅವರೆಲ್ಲ ಕೈ ಕಾಲುಗಳಿದ್ದಂತೆ, ಅಂಗಾನಿ ಅನ್ಯ ದೇವತಾಹ, ಅವರೆಲ್ಲ ಒಂದೊಂದು ಅಂಗ ಇದ್ದಂತೆ. ಅವ್ರನ್ನ ಮುಟ್ಟಿದಾಗ ಪರಮಾತ್ಮನನ್ನೇ ನಾವು ಬಿಡ್ತಾ ಇರ್ತೇವೆ, ತನ್ನ ಮೂಲಕವಾಗಿ ನಾವು ಪರಮಾತ್ಮನನ್ನೇ ತಲುಪ್ತಾ ಇರ್ತೇವೆ. ಈ ಭಾವ ಇಲ್ಲಿ ಅವಶ್ಯವಾಗಿ ಬೇಕಾಗ್ತದೆ ಅಂತ. ಹಾಗಾಗಿ ಅಗ್ನಿ ಅಂದರೆ ಇಲ್ಲಿ ಪರಮಾತ್ಮನೇ. ಈಗ ಇಡ, ಪಿಂಗಲ, ಸುಷುಮ್ನ ನಾಡಿಗಳನ್ನು ನಿರೂಪಣೆ ಮಾಡುವಾಗ ಇಡ ಅದು ಸೋಮನಾಡಿ, ಪಿಂಗಲ ಅದು ಸೂರ್ಯನಾಡಿ, ಇದು ಸುಷುಮ್ನ ಅದು ಅಗ್ನಿನಾಡಿ. ಯಾಕೆಂದರೆ ಆತ್ಮಾಗ್ನಿ, ಪರಮಾತ್ಮಾಗ್ನಿ ಅಲ್ಲಿ ಅಭಿವ್ಯಕ್ತ ಆಗುವಂಥದ್ದು, ಸುಷುಮ್ನ ನಾಡಿಯಲ್ಲಿ ದರ್ಶನಕ್ಕೆ ಬರುವಂಥದ್ದು, ದರ್ಶನ ಗೋಚರ ಆಗುವಂಥದ್ದು. ಹಾಗಾಗಿ ಅದಕ್ಕೆ ಅಗ್ನಿನಾಡಿ ಅಂತ ಸುಷುಮ್ನಕ್ಕೆ ಯಾಕೆ ಹೆಸರು ಬಂತು ಅಂದರೆ, ಅಲ್ಲಿ ಅಗ್ನಿರೂಪನಾದ ಪರಮಾತ್ಮ ಗೋಚರನಾಗ್ತಾನೆ. ಆ ಕಾರಣಕ್ಕೆ ಸುಷುಮ್ನ ನಾಡಿಗೆ ಆ ಹೆಸರು ಬಂದಿರುವಂಥದ್ದು. ಹಾಗಾಗಿ ಅಗ್ನಿ ಅಂದರೆ ಪರಮಾತ್ಮನೇ. ಅಗ್ರನ್ ನಯತಿ. ಈಗ ಬೆಳಕಿನ ಸ್ವರೂಪ ಯಾವುದು? ಬೆಳಕುಗಳ ಬೆಳಕು ಯಾವುದು? ಪರಮಾತ್ಮನೇ ಇದು ಅಂತ. ಮುಂದೆ ಮುಂದೆ ಹೋಗಿ ಎಲ್ಲಿಂದ ಮುಂದೆ ಹೋಗಲಿಕ್ಕಿಲ್ಲ, ಅಲ್ಲಿವರೆಗೆ ಮುಂದೆ ಕರ್ಕೊಂಡು ಹೋಗುವಂಥದ್ದು ಯಾವುದು? ಅಷ್ಟು ದೂರ ಹೋದಾಗ ನಮಗೆ ಸಿಗುವಂಥದ್ದು ಯಾವುದು, ಲಭ್ಯವಾಗುವಂಥದ್ದು ಯಾವುದು ಅಂದರೆ ಪರಮಾತ್ಮನೇ ಅಂತ, ಬೇರೆ ಏನೂ ಅಲ್ಲ ಅಂತ. ಹಾಗಾಗಿ ಈ ಒಂದು ಅದ್ವೈತ ತನ್ನೊಳಗೆ ಯಾವುದನ್ನು ನಿಕ್ಷೇಪ ಮಾಡ್ತಾರೋ ಅದಕ್ಕೆ ತನ್ನ ರೂಪವನ್ನು ಕೊಡುವಂಥದ್ದು ಎಲ್ಲಿ ಸಾಧ್ಯ ಇದು? ಪರಮಾತ್ಮನಲ್ಲಿ. ಜೀವ ಹೋಗಿ ಪರಮಾತ್ಮನಲ್ಲಿ ವಿಲೀನವಾಗುವಾಗ, ಅಲ್ಲಿ ಅದ್ವೈತವನ್ನು ಹೊಂದುವಾಗ ಜೀವಕ್ಕೆ ಪ್ರತ್ಯೇಕ ಅಸ್ತಿತ್ವ ಅಂತ ಉಳಿಯೋದಿಲ್ಲ. ನಾಮರೂಪಗಳು ಯಾವುದೂ ಕೂಡ ಉಳಿಯೋದಿಲ್ಲ ನೋಡಿ, ಎಲ್ಲವೂ ಹೋಗ್ಬಿಡ್ತು. ಅಗ್ನಿಯಲ್ಲೂ ಕೂಡ ಅದೇ ಆಗುವಂಥದ್ದು. ನೀವು ಒಂದು ಆಹುತಿಯನ್ನು ಅಗ್ನಿಯಲ್ಲಿ ಸಮರ್ಪಣೆ ಮಾಡಿದರೆ ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಎಲ್ಲಿ ಉಳಿತದೆ? ಅದು ಕೂಡ ಅಗ್ನಿ ಆಗಬೇಕು. ಹಾಗಾಗಿ ಈ ಅಗ್ನಿ ಎನ್ನುವುದು ಅದು ಪರಮಾತ್ಮನೇ ಹೊರತು ಬೇರೆ ಏನೂ ಅಲ್ಲ. ಸೃಷ್ಟಿಯ ರೂಪದಲ್ಲಿ, ಸೃಷ್ಟಿಯನ್ನು ನಡೆಸ್ತಕ್ಕಂಥ ಅನೇಕ ದೇವತೆಗಳ ರೂಪದಲ್ಲಿ ಪರಮಾತ್ಮನೇ ಅನುಗ್ರಹ ಮಾಡುವಂಥದ್ದು. ಆ ಪರಿವೆ, ಆ ಪ್ರಜ್ಞೆ ನಮಗಿರ್ಬೇಕಾಗ್ತದೆ ಅಂತ. ಈ ಅಗ್ನಿ ದೇಹದಲ್ಲಿ ಕೂಡ ಅಗ್ನಿಗೂ ತುಂಬ ಮಹತ್ವ ಇದೆ. ಈ ದೇಹ ಪೂರ್ತಿ ಅಗ್ನಿಮಯವೇ ಹೌದು. ಈಗ ಜಠರಾಗ್ನಿ ಇದೆ, ಅದನ್ನು ದೇಹಾಗ್ನಿ ಅಂತಲೇ ಕರೀತಾರೆ. ಅಂದರೆ ಜಠರಾಗ್ನಿ ಅಂತಲೂ ಪ್ರತ್ಯೇಕ ಕರೀತಾರೆ. ದೇಹಾಗ್ನಿ ಎನ್ನುವಾಗ ಇಡೀ ದೇಹದಲ್ಲಿ ಬಿಸಿ ಇದೆ, ಸಾಧ್ಯಂತ ದೇಹದಲ್ಲಿ ಒಂದು ಉಷ್ಣತೆ ಇದೆ, ತಾಪ ಇದೆ. ಏನದು ಅಂದರೆ ಅಗ್ನಿ ಅದು ಅಂತ. ದೇಹಾಗ್ನಿ, ಜಠರಾಗ್ನಿ, ಭೂತಾಗ್ನಿ, ಪಂಚಭೂತಗಳಿದೆ ಈ ಶರೀರದಲ್ಲಿ. ಆ ಪಂಚಭೂತಗಳಲ್ಲಿ ಕೂಡ ಪ್ರತ್ಯೇಕವಾಗಿ ಅಗ್ನಿ ಇದೆ. ಪೃಥ್ವಿಯಲ್ಲಿ ಅಗ್ನಿ ಇದೆ, ಜಲದಲ್ಲಿ ಅಗ್ನಿ ಇದೆ, ಅಗ್ನಿಯಲ್ಲಿ ಅಗ್ನಿ ಇದೆ, ವಾಯುವಿನಲ್ಲಿ, ಆಕಾಶದಲ್ಲಿ ಅಗ್ನಿ ಇದೆ. ಭೂತಾಗ್ನಿಗಳು ಇದು ಆಯುರ್ವೇದ ನಿರೂಪಣೆ ಮಾಡುವಂಥದ್ದು. ಧಾತ್ವಗ್ನಿ, ಸಪ್ತಧಾತುಗಳು. ರಸದಲ್ಲಿ ಅಗ್ನಿ ಇದೆ, ರಕ್ತದಲ್ಲಿ ಅಗ್ನಿ ಇದೆ, ಮಾಂಸದಲ್ಲಿ ಅಗ್ನಿ ಇದೆ, ಅಸ್ಥಿಯಲ್ಲಿ ಅಗ್ನಿ ಇದೆ. ಎಲ್ಲ ಸಪ್ತಧಾತುಗಳಲ್ಲಿ ಕೂಡ ಅಗ್ನಿ ಇದೆ. ಅಗ್ನಿ ಇಲ್ಲದೇ ಇದ್ದರೆ ಮುಂದಿನ ಧಾತುವಿನ ಉತ್ಪತ್ತಿ ಆಗೋದಿಲ್ಲ. ಈ ರಸವು ರಕ್ತ ಆಗಬೇಕಾದ್ರೆ ರಸದಲ್ಲಿರ್ತಕ್ಕಂಥ ಅಗ್ನಿ ಅಲ್ಲೊಂದು ಜೀರ್ಣಕ್ರಿಯೆಯನ್ನು ನಡೆಸಿ, ಅಲ್ಲೊಂದು ಪಾಕಕ್ರಿಯೆಯನ್ನು ನಡೆಸಿ ತನ್ಮೂಲಕವಾಗಿ ಮುಂದಿನ ಧಾತುವಿನ ಉತ್ಪತ್ತಿ ಆಗುವಂಥದ್ದು. ಹಾಗಾಗಿ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ ಎನ್ನುವಾಗ ಭಗವಂತ ತಾನೇ ಅದು ಅಂತ ಹೇಳಿದ್ದಾನೆ. ಆ ವೈಶ್ವಾನರಾಗ್ನಿ, ಜಠರಾಗ್ನಿ ಏನಿದೆ ಅದು ತಾನೇ ಎಂಬುದಾಗಿ ಹೇಳಿದ್ದಾನೆ. ಅಗ್ನಿಯ ಪ್ರಯೋಜನ ಏನು ಅಂದರೆ, ಯಾವುದು ಅಲ್ಲಿ ಸಮರ್ಪಿತವಾಯಿತೋ ಅದನ್ನು ಪರಿವರ್ತನೆಗೊಳಪಡಿಸಿ ಒಂದು ಅದ್ವೈತವನ್ನು ಏರ್ಪಡಿಸಿ, ಶರೀರದ ಜೊತೆಗೆ ಒಂದು ಸಾತ್ಮ್ಯವನ್ನು, ಅದ್ವೈತವನ್ನು ಏರ್ಪಡಿಸಿ ಇದಕ್ಕೆ ಅಂಗವಾಗುವಂತೆ ಮಾಡ್ತಾಯಿದೆ ನೋಡಿ ಅಗ್ನಿ ಇದು ಅಂತ. ಆ ಅದ್ವೈತ ಏರ್ಪಡದೆ ಇದ್ದರೆ ಅದಕ್ಕೆ ಆಮ ಅಂತ ಹೆಸರು. ಈ ಶರೀರದಲ್ಲಿ ನಾವು ಸ್ವೀಕಾರ ಮಾಡಿರ್ತಕ್ಕಂಥ ಅನ್ನದಲ್ಲಿ ಯಾವ ಭಾಗ ಜೀರ್ಣ ಆಗೋದಿಲ್ಲ ಅದನ್ನು ಆಮ ಅಂತ ಕರೀತಾರೆ. ಅದು ಶರೀರದ ಜೊತೆಗೆ ಬರೆಯೋದಿಲ್ಲ, ಸಪ್ತಧಾತುಗಳಲ್ಲಿ ಒಂದಾಗೋದಿಲ್ಲ, ಬೇರೆ ನಿಲ್ಲುತ್ತದೆ. ಆ ಬೇರೆ ನಿಂತಿದ್ದು ಶರೀರಕ್ಕೆ ಶತ್ರುವಾಗಿ ಕೆಲಸ ಮಾಡ್ತದೆ. ಆಮಮ್ಮಿ ಸರ್ವರೋಗಾಣ ಮೂಲಂ, ಎಲ್ಲ ರೋಗಗಳು ಕೂಡ ಅಲ್ಲಿಂದ ಬರುವಂಥದ್ದು. ಎಲ್ಲಿಂದ ಅಂದರೆ ಅಗ್ನಿ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ. ಯಾವ
ನಾವು ಸ್ವೀಕಾರ ಮಾಡಿದ ಆಹಾರ ಸಂಪೂರ್ಣ ಪಚನವಾಗದ ಹಾಗೆ ಉಳಿತದೋ ಅದರಿಂದಲಾಗಿ ತಾನೇ ರೋಗಗಳು ಬರುವಂಥದ್ದು ಅಂತ. ಹಾಗಾಗಿ ಅಗ್ನಿಯ ಪ್ರಸನ್ನತೆ ನಮ್ಮೊಳಗೆ ಇಲ್ಲದೇ ಇದ್ದರೆ, ಅಗ್ನಿಯ ಪರಿಪೂರ್ಣ ಕೃಪೆ ನಮ್ಮೊಳಗೆ ಆಗದೇ ಇದ್ದರೆ ಶರೀರ ರೋಗಗಳು ಗೂಡಾಗ್ತದೆ ಅಂತ. ಎಲ್ಲಿವರೆಗೆ ಅಂದರೆ ಆಯುರ್ವೇದಕಾರರು ಶಾಂತೇಗ್ನವು ಮ್ರಿಯತೆ, ನಮ್ಮೊಳಗೆ ಅಗ್ನಿಯು ಶಾಂತ ಆದರೆ ಮ್ರಿಯತೆ, ಯುಕ್ತೆ ಚಿರಂಜೀವತಿ ಅನಾಮಯ ಅಂತ ಚರಕರ ವಾಕ್ಯ ಇದು. ಶಾಂತೇಗ್ನೋ ಮ್ರಿಯತೆ ಯುಕ್ತೆ ಚಿರಂಜೀವತಿ ಅನಾಮಯ ರೋಗಿ ಸ್ಯಾತ್ ವಿಕೃತೆ. ಆ ಅಗ್ನಿ ವಿಕಾರಕ್ಕೊಳಪಟ್ಟರೆ, ಅದು ವಿಷಮಾಗ್ನಿ ಆದರೆ, ಮಂದಾಗ್ನಿ ಆದರೆ, ತೀವ್ರಾಗ್ನಿ ಆದರೆ ರೋಗ, ಸಮಾಗ್ನಿ ಆದರೆ ಆರೋಗ್ಯ. ಸಮಾಗ್ನಿ ಆಗಬೇಕು, ವಿಷಮಾಗ್ನಿ ಆಗಬಾರ್ದು, ಮಂದಾಗ್ನಿ ಆಗಬಾರ್ದು, ತೀವ್ರಾಗ್ನಿ ಆಗಬಾರ್ದು ಅಂತ. ಹಾಗಾಗಿ ರೋಗಿ ಸ್ಯಾತ್ ವಿಕೃತೆ ಮೂಲಂ ಅಗ್ನಿ ತಸ್ಮಾನ್ ನಿರುಚ್ಯತೆ. ಈ ಶರೀರಕ್ಕೆ ಅಗ್ನಿಯೇ ಮೂಲ, ಈ ಜೀವನಕ್ಕೂ ಕೂಡ ಅಗ್ನಿಯೇ ಮೂಲ ಅಂತ. ಅದೇ ಅಗ್ನಿನ ನಾವು ಅನುಷ್ಠಾನ ಉಪಾಸನೆ ಮಾಡುವಂಥದ್ದು. ಪ್ರತ್ಯಕ್ಷವಾಗಿ ನಮ್ಮೊಳಗಿನ ಅಗ್ನಿಯನ್ನು ತಾನೇ ನಾವು ಉಪಾಸನೆ ಮಾಡುವಂಥದ್ದು. ಅಗ್ನಿ ಎಲ್ಲಿಂದ ಬರ್ತದೆ? ಅದು ಅಗ್ನಿಯನ್ನು ಸಮಾರೋಪ ಮಾಡ್ಕೊಳ್ಳುವಾಗ ಎಲ್ಲಿ ಮಾಡ್ಕೊಳ್ತೇವೆ ನಾವು? ಒಬ್ಬ ಅಗ್ನಿಹೋತ್ರಿ ಅವನು ಬೇರೆ ಊರಿಗೆ ಹೋಗ್ತಾನೆ, ಅಗ್ನಿಹೋತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪರಿಸ್ಥಿತಿ ಇರ್ತದೆ. ಎಲ್ಲಿ ಸಮಾರೋಪ ಮಾಡ್ತಾನೆ ಅವನು? ಅಂದರೆ ತನ್ನಲ್ಲಿ ತಾನೇ ಸಮಾರೋಪ ಮಾಡುವಂಥದ್ದು ಅಂತ. ಯಾಕೆಂದರೆ ಇಲ್ಲಿದೆ ನಮ್ಮೊಳಗೆ ಅಗ್ನಿಯ ಮುಖ್ಯವಾಗಿರ್ತಕ್ಕಂಥ ಕೇಂದ್ರ ನಮ್ಮೊಳಗಿದೆ ಅಂತ. ಇಲ್ಲಿಂದಲೇ ನಾವು ಅಗ್ನಿಯನ್ನು ತಂದು ಅಗ್ನಿಹೋತ್ರದ ಆ ಕುಂಡತ್ರಯದಲ್ಲಿ ನಾವು ಅದನ್ನು ಸ್ಥಾಪನೆ ಮಾಡಿ ದಕ್ಷಿಣಾಗ್ನಿ, ಆಹುನಿಯ, ಗಾರ್ಹಪತ್ಯ ಅಲ್ಲಿಟ್ಟು ನಾವು ಉಪಾಸನೆ ಮಾಡುವಂಥದ್ದು. ಹಾಗಾಗಿ ಇಲ್ಲಿಂದಲೇ ಅಲ್ಲಿಗೆ ಹೋಗುವಂಥದ್ದು, ಅಲ್ಲಿಂದ ಪುನಃ ಅದು ಇಲ್ಲಿಗೆ ಬರುವಂಥದ್ದು, ಅಲ್ಲಿಗೆ ನೇರವಾಗಿ ಸಂಬಂಧ ಇರುವಂಥದ್ದು. ಇದು ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಈ ಅಗ್ನಿಯ ಪರಿಚರ್ಯೆಯಿಂದ ಸಕಲವೂ ಸಿದ್ಧಿಸ್ತದೆ. ಈ ದೇಹ ತಾನೇ ಜೀವನಕ್ಕೆ ಸಾಧನ. ನಮ್ಮ ಸಕಲೇಷ್ಟಾರ್ಥಗಳಿಗೆ ದೇಹವೇ ಸಾಧನ. ಇಹಪರ ಎಲ್ಲಕ್ಕೂ ಕೂಡ ದೇಹವೇ ಸಾಧನ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಹಾಗಾಗಿ ಅದೇ ಅದಾಗಿದ್ದರಿಂದ ಅಗ್ನಿಯಿಂದ ಸಿದ್ಧವಾಗದೇ ಇರುವಂಥದ್ದು ಯಾವುದೂ ಇಲ್ಲ ಅಂತ. ಇನ್ನು ಕೊನೆಯದಾಗಿ ಒಂದು ತಪಸ್ಸು ಅಂದರೆ ಯಾವುದು? ಯಾವುದು ಪಾಪವನ್ನು ಹರಣ ಮಾಡ್ತದೋ ಅದು ತಪಸ್ಸು. ಆ ತಪಸ್ಸಿನ ಸ್ವರೂಪ ಏನು ಅಂದರೆ ಅಗ್ನಿಯ ಎಂಬುದಾಗಿ ಶಾಸ್ತ್ರ ಹೇಳುವಂಥದ್ದು. ಅಗ್ನಿಯಿಂದಲೇ ತಪಸ್ಸು ಅಂತ. ಈಗ ಯೋಗಶಾಸ್ತ್ರದ ದೃಷ್ಟಿಯಿಂದ ತಪಸ್ಸಿನ ನಿರೂಪಣೆ ಏನು ಅಂತಂದರೆ ಆಹಾರ ನಿಯಮವೇ ತಪಸ್ಸು ಅಂತ. ಹಿತ ಮಿತ ಮೇಧ್ಯಾಶನಂ ತಪಃ. ಹಿತಾಶನಂ ಮಿತಾಶನಂ ಮೇಧ್ಯಾಶನಂ. ಹಿತವಾದುದನ್ನು, ಮೇಧ್ಯವಾದುದನ್ನು, ಪವಿತ್ರವಾದುದನ್ನು ಮಿತವಾಗಿ ತೆಗೆದುಕೊಂಡ್ರೆ ಅದೇ ತಪಸ್ಸು ಅಂತ. ಹೀಗೆ ಮಾಡಿದಾಗ ಏನಾಗ್ತದೆ ಅಂದರೆ ಅಗ್ನಿ ಜಾಗೃತಿ ಆಗುವಂಥದ್ದು, ನಮ್ಮೊಳಗಿನ ಅಗ್ನಿ ಜಾಗೃತಿ ಆಗುವಂಥದ್ದು. ಈಗ ಆಹಾರವನ್ನು ವ್ಯವಸ್ಥೆ ಇಲ್ಲದೆ ಸ್ವೀಕಾರ ಮಾಡಿದರೆ, ಅಶುಚಿಯಾದದನ್ನು ಮಿತಿ ಇಲ್ಲದೆ ನಾವು ಹಿತವಲ್ಲದೆ ಇರುವಂಥದ್ದನ್ನು ಅಂಥದ್ದನ್ನೆಲ್ಲ ಸ್ವೀಕಾರ ಮಾಡಿದರೆ ಅಗ್ನಿ ಹಾಳಾಗುವಂಥದ್ದು. ಅಗ್ನಿ ಹಾಳಾದರೆ ಅನಾರೋಗ್ಯ ಬರುವಂಥದ್ದು ಅಥವಾ ತೊಂದರೆಗಳು ಎಲ್ಲ ರೀತಿಯ ದೇಹಕ್ಕೆ ಬರುವಂಥದ್ದು, ಪಾಪ ಸಂಗ್ರಹ ಆಗುವಂಥದ್ದು. ಅಗ್ನಿ ಉದ್ಬುದ್ಧ ಆಗಬೇಕು ಅಂದರೆ, ಅಗ್ನಿ ಪ್ರಬೋಧ ಆಗಬೇಕು ಅಂದರೆ ಹಿತ ಮಿತ ಮೇಧ್ಯ ಆಹಾರವನ್ನು ನಾವು ಕೊಡಲಿಕ್ಕೆ ಇರುವಂಥದ್ದು. ಹಾಗೆ ಮಾಡಿದ್ರಿಂದ ಆಗುವಂಥದ್ದು ಏನು ಅಂದರೆ ಒಂದು ಬಗೆಯ ಅಗ್ನಿಹೋತ್ರವೇ ಆಗುವಂಥದ್ದು. ನಮ್ಮೊಳಗೆ ಒಂದು ಬಗೆಯ ಅಗ್ನಿಹೋತ್ರವೇ ಆಗಿ ನಮ್ಮೊಳಗೆ ಅಗ್ನಿ ಜಾಗೃತಿಯಾಗಿ ಅದು ಎಲ್ಲ ಪಾಪಗಳನ್ನು ಕೂಡ ನಮ್ಮೊಳಗೆ ಸುಟ್ಟು ಆಗ ತಪಸ್ಸು ಪೂರ್ಣಾರ್ಥದಲ್ಲಿ ಅದು ಫಲಕ್ಕೆ ಬರುವಂಥದ್ದು. ಹಾಗಾಗಿ ಇದೆಲ್ಲ ಪರಸ್ಪರ ಸಂಬದ್ಧ, ಇದು ಯಾವುದೂ ಬೇರೆ ಅಲ್ಲ, ಇದೆಲ್ಲ ಒಂದೇ ಅನ್ನೋದನ್ನು ನಾವು ಚೆನ್ನಾಗಿ ಭಾವಿಸಬೇಕು. ಅತೀವ ಮಹತ್ವ ಇರತಕ್ಕಂಥ ಒಂದು ಪ್ರಕ್ರಿಯೆ ಇದು. ಆದರೆ ಅದರ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೊಳ್ಬೇಕು, ಅದರ ಮರ್ಮಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಅದು ಕೇವಲ ಬೆಂಕಿ ಅಲ್ಲ, ಅದು ಆ ಪ್ರಕ್ರಿಯೆಗಳು ಕೇವಲ ನೆಪ ಮಾತ್ರಕ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳಲ್ಲ. ಪ್ರತಿಯೊಂದು ಪ್ರಕ್ರಿಯೆಗೂ ಒಂದು ಅರ್ಥ ಇದೆ, ಅದಕ್ಕೆ ಔಚಿತ್ಯ ಇದೆ, ಮರ್ಮಗಳಿದ್ದಾವೆ. ಇದೆಲ್ಲವೂ ಅರ್ಥ ಮಾಡ್ಕೊಂಡು ಮಾಡಿದಾಗ ಅದಕ್ಕೆ ಮಹಾಫಲ ಎಂಬುದನ್ನು ನಾವು ಈ ಸಮಯದಲ್ಲಿ ಭಾವಿಸುವಂಥದ್ದು. ಹಾಗಾಗಿ ಪರಮಶಿವ ನಟರಾಜ, ಅವನ ಕೈಯಲ್ಲಿ ಅಗ್ನಿ ಇದೆ ಅಂತ. ಅವನ ಕೈಯಲ್ಲಿ, ಹಣೆಯಲ್ಲಿ ಕೂಡ ಇದೆ, ಅದು ಕೈಯಲ್ಲಿ ಕೂಡ ಅಗ್ನಿ ಇದೆ. ಹಾಗಾಗಿ ಆ ಅಗ್ನಿ ಇಲ್ಲಿ ಅಗ್ನಿಹೋತ್ರದಲ್ಲಿ ಯಜ್ಞೇಶ್ವರನಾಗಿ ಬಂದು ಪ್ರತಿಷ್ಠಿತಗೊಂಡು ಸಕಲೇಷ್ಟಾರ್ಥಗಳನ್ನು ಆಹಿತಾಗ್ನಿಗಳಿಗೂ ಮತ್ತು ಸಂಬಂಧಪಟ್ಟ ಎಲ್ಲರಿಗೂ ಲೋಕಕ್ಕೂ ಕೊಡಬೇಕು ಅಂತ. ಅಗ್ನಿಯಾಧಾನದ ಕಾರ್ಯಕ್ರಮ ನಡೀತಾ ಇದ್ದಾಗೇ ಹೂ ಮಳೆ ಬಂದಿದೆ ಈ ಪರಿಸರದಲ್ಲಿ. ಅದು ಬ್ರಾಹ್ಮಿ ಮುಹೂರ್ತದಲ್ಲಿ, ಪ್ರಾತಃ ಕಾಲ ಬ್ರಾಹ್ಮ ಮುಹೂರ್ತದಲ್ಲಿ. ಆಮೇಲೂ ಕೂಡ ಹೂ ಮಳೆಯೇ ಇದು. ಆ ರೀತಿಯಲ್ಲಿ ಮಳೆ ಬಂದಿದೆ. ಮಳೆ ಬರುವುದು ಮೇಲಿಂದ, ದೇವತೆಗಳಿಗೆ ಪ್ರೀತಿ ಆಗ್ತಾನೆ ಅವ್ರು ಕೊಡಿಸ್ಕೊಡುವಂಥದ್ದು. ಅವರಿಗೆ ಸಂತೋಷವಾದಾಗ, ಪ್ರಸನ್ನತೆ ಉಂಟಾದಾಗ ತಾನೇ
ತಮ್ಮ ಪ್ರಸನ್ನತೆಯನ್ನು ಮಳೆಯ ರೂಪದಲ್ಲಿ ಅವರು ಕಳುಹಿಸಿಕೊಡ್ತಾರೆ. ಆ ಹೂಮಳೆ ಬಿದ್ದಿರುವಂಥದ್ದು ಏನಂತ ತೋರಿಸ್ತದೆ ಅಂದರೆ ಅಗ್ನಿಹೋತ್ರದಿಂದ ಅವರಿಗೆ ಪ್ರೀತಿ ಆಗುವಂಥದ್ದು. ಅವರು ಪ್ರೀತರಾದರೆ ಮಳೆ ಲೋಕಕ್ಕೆ ಅಲ್ಲ, ಎಲ್ಲರಿಗೂ ಕ್ಷೇಮ. ಕೇವಲ ಅಗ್ನಿಹೋತ್ರವನ್ನು ಇಟ್ಟವರಿಗೆ ಮಾತ್ರ ಅಂತಲ್ಲ, ಇಟ್ಟವರಿಗೆ ಮಹಾಪುಣ್ಯ ಇದೆ, ಮಹಾಶ್ರೇಯಸ್ ಇದೆ. ಆದರೆ ಅದರ ಫಲ ಲೋಕಕ್ಕೆಲ್ಲ ಇದೆ, ಸಮಾಜಕ್ಕೆಲ್ಲ ಇದೆ. ಹಾಗಾಗಿ ಅದಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸಿ ಈ ಭಾರತೀಯ ಭವನವನ್ನು ನಿರ್ಮಾಣ ಮಾಡಿದ್ದು ಸಾರ್ಥಕ ಆಯಿತು. ಈ ಕಟ್ಟಡ ಇದು ಮೊದಲಾಗಿ ಕಟ್ಟಡವನ್ನು ಕಟ್ಟಿದ್ದು ನಮ್ಮ ನಿವಾಸಕ್ಕೋಸ್ಕರವಾಗಿ. ಕಾರಣಾಂತರದಿಂದ ನಮಗೆ ಈ ಗುರುಕುಲ ಸ್ಥಾಪನೆ ಮಾಡುವಾಗ ಈ ಗುರುಕುಲದ ಉಪಯೋಗಕ್ಕೆ ಇರಲಿ ಅಂತ ಅನ್ನಿಸ್ತು ನಮಗೆ. ಹಾಗಾಗಿ ನಾವು ಬೇರೆ ನಿವಾಸವನ್ನು ನಮಗೆ ಅದು ಕಟ್ಟಲಾಯಿತು, ಇದಕ್ಕಿಂತ ಚಿಕ್ಕದು ಬೇರೆ ನಿವಾಸವನ್ನು ಕಟ್ಟಲಾಯಿತು. ಅಲ್ಲಿ ನಾವು ಹೋಗಿ ವಸತಿಯನ್ನು ಮಾಡಿದ್ವು. ಗುರುಕುಲಕ್ಕೆ ಅಂತ ಕೊಟ್ಟರೂ ಕೂಡ ಅದೊಂದು ಪೂರ್ತಿ ಸರಿಯಾಗಿ ಸದುಪಯೋಗ ಅಂತ ಆಗಲೇ ಇಲ್ಲ. ಇಷ್ಟಾರು ವರ್ಷಗಳಲ್ಲಿ ಸಂಪೂರ್ಣ ಸದುಪಯೋಗ ಅಂತ ಆಗಲೇ ಇಲ್ಲ. ಇದೊಂದು ರೀತಿ ಅದೊಂದು ಸತ್ರೆಯಾಗದಾಗೆ ಆಗಿದೆ. ಅದು ಅನೇಕ ವರ್ಷಗಳು, ಅನೇಕ ಅಂದರೆ ಬಹುವಿತ್ತ ಸಾಧ್ಯ, ಬಹುವಾಯಾಸ ಸಾಧ್ಯ, ಬಹುಜನ ಸಾಧ್ಯ, ಹಾಗೆ ಆ ಕಟ್ಟಡ ನಿರ್ಮಾಣ ಆಗಿರುವಂಥದ್ದು. ಕೆಲವೊಂದು 10-12 ವರ್ಷಗಳು ಸೇರಿ ಆಗಿರುವಂಥದ್ದು. ಆದರೆ ಅದಕ್ಕೆ ಯಾವುದೇ ಒಂದು ಮಹತ್ವದ ಉಪಯೋಗವೇ ಆಗದೆ ಹಾಗೆ ಇತ್ತದು. ಆದರೆ ಒಂದು ಸಂದರ್ಭ ಬಂತು. ಈಗ ಏನು ಅಂದರೆ ಅಲ್ಲಿ ಶಿವಗುರುಕುಲ ನಡೀತದೆ ಆ ಕಟ್ಟಡದಲ್ಲಿ. ಅಂದರೆ ವೇದಾಧ್ಯಯನ, ಅಲ್ಲಿ 4 ವೇದಗಳ ಅಧ್ಯಯನ ಅಲ್ಲಿ ಆಗುವಂಥದ್ದು. ಮುಂದೆ ಬರುವ ದಿನಗಳಲ್ಲಿ ಎಲ್ಲ ಶಾಖೆಗಳು, ವೇದಗಳ ಎಲ್ಲ ಶಾಖೆಗಳು ಅಧ್ಯಯನ ಆಗಬೇಕು ಅನ್ನುವ ಅಪೇಕ್ಷೆ ಮನಸ್ಸು ನಮಗಿರುವಂಥದ್ದು. ಸಾಲದ್ದಕ್ಕೆ ಅಲ್ಲಿಯೇ ಅಗ್ನಿಹೋತ್ರವೂ ಕೂಡ ಸಂಪನ್ನ ಆಗ್ತಾ ಇರುವಂಥದ್ದು ಅದು ಆ ಕಟ್ಟಡದ ಪುಣ್ಯ ಎಂಬುದಾಗಿ ನಾವು ಭಾವಿಸ್ತೇವೆ. ಭಾರಿ ಒಂದು ಯೋಗಶಾಲಿ ಕಟ್ಟಡ ಅದು ಅಂತ. ಯಾಕೆಂದರೆ ಅದು ಮೂಲತಃ ನಿರ್ಮಿತವಾಗಿದ್ದು ಸನ್ಯಾಸದ ಸಲುವಾಗಿ, ಕೊನೆಗೆ ಬಳಕೆ ಆಗಿದ್ದು ಅಗ್ನಿಹೋತ್ರಕ್ಕೆ. ನಾವು ನಿನ್ನೆ ಇಲ್ಲಿ ಯಾರೋ ವಿದ್ವಾಂಸರಿಂದ ನಾವು ಚರ್ಚೆ ಮಾಡ್ತಾ ಇದ್ವು. ಈ ಸನ್ಯಾಸ ಮತ್ತು ಅಗ್ನಿಹೋತ್ರ ಎನ್ನುವಂಥದ್ದು ಈ ಸನಾತನ ಧರ್ಮವನ್ನು ಗೋವು ಅಥವಾ ಸನಾತನ ಧರ್ಮವನ್ನು ವೃಷೋಹಿ ಭಗವಾನ್ ಧರ್ಮ, ಸನಾತನ ಧರ್ಮವನ್ನು ವೃಷಭ ಎಂಬುದಾಗಿ ಭಾವಿಸಿದರೆ ಅದರ 2 ಶೃಂಗಗಳು, 2 ಕೊಂಬುಗಳು, ಒಂದು ಅಗ್ನಿಹೋತ್ರ, ಇನ್ನೊಂದು ಸನ್ಯಾಸ, ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, 2 ಕೊಂಬಿದ್ದ ಹಾಗೆ ಅದು ಅಂತ. ಹಾಗಾಗಿ ಅದಕ್ಕೆ ಅಂತ ನಿರ್ಮಾಣಗೊಂಡು ಇದಕ್ಕೆ ವಿನಿಯೋಗ ಆಗಿರುವಂಥದ್ದು ಆ ಕಟ್ಟಡದ ಒಂದು ಮಹಾಪುಣ್ಯವನ್ನು, ಮಹಾಯೋಗವನ್ನು ಸೂಚಿಸ್ತದೆ ಎಂಬುದಾಗಿ ನಾವು ಭಾವಿಸ್ತೇವೆ. ಮತ್ತು ಈ ಮಠಕ್ಕೊಂದು ಧ್ಯೇಯವಾಕ್ಯ ಇದೆ, ಉತ್ತಿಷ್ಠತ ಮಾ ಸ್ವಪ್ತ ಅಗ್ನಿಮಿಚ್ಛಧ್ವಂ ಭಾರತ. ಮಠದ ಧ್ಯೇಯವಾಕ್ಯ ಅದು, ಅಗ್ನಿಮಿಚ್ಛಧ್ವಂ ಭಾರತ. ಅದು ಸಾರ್ಥಕ ಆಯಿತು. ಯಾಕೆಂದರೆ ಅಗ್ನಿಮಿಚ್ಛಧ್ವಂ ಭಾರತ ಅನ್ನುವಾಗ ಯಾವಾಗ ಅಗ್ನಿಹೋತ್ರದ ಒಂದು ಸ್ಥಾಪನೆ ಇಲ್ಲಿ ಆಯಿತೋ ಆ ವಾಕ್ಯ, ಅದಕ್ಕೆ ಅಗ್ನಿಮಿಚ್ಛಧ್ವಂ ಭಾರತ ಅನ್ನುವಾಗ ಇನ್ನೊಂಚೂರು ಆಳಕ್ಕೆ ಹೋಗ್ತದೆ. ಅದು ಆತ್ಮಾಗ್ನಿಯವರೆಗೂ ಅದಕ್ಕೆ ವ್ಯಾಪ್ತಿ ಇದೆ. ಯಾಕೆಂದರೆ ಭಾರತ, ನೀವೆಲ್ಲ ಭಾರತರು, ನೀವು ತಮೋರತರಲ್ಲ, ಭೀರತರಲ್ಲ, ನೀವು ಭಾರತರು ನೀವು. ಹಾಗಾಗಿ ಅಗ್ನಿಮಿಚ್ಛಧ್ವಂ ಉತ್ತಿಷ್ಠತ ಮಾಸ್ವಪ್ತ ಅಂತ ಅದು ಆ ವಾಕ್ಯವೂ ಕೂಡ ಸಾರ್ಥಕ ಆಯಿತು ಎಂಬುದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತೇವೆ. ನಮಗೆ ಈ ದಂಪತಿಗಳು ಒದಗಿ ಬಂದಿದ್ದು ಕೂಡ ಒಂದು ವಿಶೇಷ ಆಯಿತು. ಯಾಕೆಂದರೆ ಅವರು ಆಕಸ್ಮಿಕವಾಗಿ ನಮಗೆ ಸಿಕ್ಕಿದ್ದು. ಅವರಿಲ್ಲಿ ನಮ್ಮ ಮೇಧಾ ದಕ್ಷಿಣಾಮೂರ್ತಿ ವೇದಭವನ ವಿದ್ಯಾಲಯದಲ್ಲಿ ಆಚಾರ್ಯರಾಗಿದ್ದರು. ನಾವು ಓದಿದ ಶಾಲೆ ಅದು. ಕುಮಾರ್ ಪ್ರಣಕರು ನಮಗಲ್ಲಿ ಯಜುರ್ವೇದ ಅಧ್ಯಯನ ಮಾಡಿಸಿದ್ದಾರೆ. ಅಲ್ಲಿ ಅವರು ಆಚಾರ್ಯರಾಗಿದ್ದರು. ಇಲ್ಲಿ ನಾವು ಗುರುಕುಲ ಮಾಡುವಾಗ ಅವರು ಇಲ್ಲಿಗೆ ಕರೆದ್ರು. ಇಲ್ಲಿಗೆ ಅವರು ಬಂದಾಗ ಕೆಲವು ಸಮಯ ಕಳೆಯುವಾಗ ಅವ್ರ ಬಗ್ಗೆ ಇದ್ದ ಅಭಿಪ್ರಾಯ ಅಂದರೆ ಭಾಳ ಒಳ್ಳೆಯ ಆಚಾರ್ಯ ಅಂತ, ವೇದಾಚಾರ್ಯ ಅಂತ, ಮಕ್ಕಳನ್ನು ಭಾಳ ಚೆನ್ನಾಗಿ ತಯಾರು ಮಾಡ್ತಾರೆ ಅನ್ನೋ ಹೆಸರು ಅವರಿಗೆ ಅಲ್ಪ ಕಾಲದಲ್ಲಿ ಬಂತು. ಆದರೆ ಅದು ಅಲ್ಲಿಗೆ ನಿಲ್ಲಲಿಲ್ಲ ಅಂತ. ಇವತ್ತು ಈ ಶಾಲೆಗೆ ವಿದ್ಯಾರ್ಥಿಗಳು ಬರ್ತಾ ಇರುವಂಥದ್ದು ಅವರನ್ನು ನೋಡಿಯೇ ಬರ್ತಾ ಇರುವಂಥದ್ದು. ಮಂಜುನಾಥ ಭಟ್ರನ್ನು ನೋಡಿಯೇ ವಿದ್ಯಾರ್ಥಿಗಳು ಈ ಶಾಲೆಗೆ ಮುಖ್ಯವಾಗಿ ಯಜುರ್ವೇದಕ್ಕೆ ಯಾರು ಬರ್ತಾ ಇದ್ದಾರೋ ಅದಕ್ಕೋಸ್ಕರ ಬರ್ತಾ ಇರುವಂಥದ್ದು. ನೀವು ಎಷ್ಟು ಒಳ್ಳೆ ಕಟ್ಟಡ ಮಾಡಿ ನೀವು ವಿದ್ಯಾರ್ಥಿಗಳಿಗೆ ಬೇಕಾದ್ರೆ ನೀವೇ ಹಣ ಕೊಡಿಬೇಕಾದ್ರೆ ತಿಂಗಳಿಗಿಂತಷ್ಟು ಅಂತ, ಆದರೆ ಬರೋದಿಲ್ಲ ಅಂತ. ಆದರೆ ಒಳ್ಳೆ ಆಚಾರ್ಯ ಇದ್ದಾನೆ ಅಂತ ಬರ್ತಾರೆ. ನಿಮಗೆ ವೇದ ಪಾಠಶಾಲೆಗೆ ವಿದ್ಯಾರ್ಥಿಗಳು ಬೇಕು ಅಂದರೆ ಮಾಡಬೇಕಾದ ಮೊದಲನೇ ಕೆಲಸ ಏನು ಅಂದರೆ ಒಳ್ಳೆಯ ಆಚಾರ್ಯ, ಉತ್ತಮನಾದ ಆಚಾರ್ಯ ಲಭ್ಯ ಆದ ಅಂದರೆ ಪಾಠಶಾಲೆ ಚೆನ್ನಾಗಿ ನಡೀತದೆ, ವಿದ್ಯಾರ್ಥಿಗಳು ಕೂಡ ಬರ್ತಾರೆ, ವಿದ್ಯಾರ್ಥಿಗಳು ಕೂಡ ಸಿಗ್ತಾರೆ ಅಂತ. ಹಾಗೆ ಅಲ್ಲಿಗೆ ಇದು ಸೀಮಿತವಾಗಲಿಲ್ಲ. ಅಲ್ಲಿಂದ ಒಂದು ಹೆಜ್ಜೆ ಮುಂದುವರೆದು ಅವರು ಯಾವಾಗ ಈ ಆಧಾನಕ್ಕೆ ಸಿದ್ಧರಾದರೋ, ಆಗ್ಲಿಕ್ಕೆ ಸಿದ್ಧರಾದರೋ ಅದು ಅವರದ್ದು ಯೋಗ ಹೌದು ಮತ್ತು ಈ ಸಂಸ್ಥೆಯದು ಯೋಗ. ಮಠಕ್ಕೂ ಕೂಡ ಒಂದು ಮಠದ ಸಂಕಲ್ಪ ಸತ್ಯ ಆಗ್ತಕ್ಕಂಥ ಒಂದು ಸಂದರ್ಭ
ಮಠದ ಸಂಕಲ್ಪ ಸಾಕಾರ ಆಗ್ತಕ್ಕಂಥ ಒಂದು ಸಂದರ್ಭ ಬಂತು. ಹಾಗಾಗಿ ತುಂಬ ತುಂಬ ಸಂತೋಷ. ಸಮಾಜವು ಕೂಡ ಇದನ್ನು ಗಮನಿಸಬೇಕು. ಸಮಾಜ ಆಗಾಗ ಬಂದು ಅಗ್ನಿ ದರ್ಶನವನ್ನು ಮಾಡಬೇಕು, ಅಗ್ನಿಹೋತ್ರದ ದರ್ಶನ ಮಾಡಬೇಕು, ಕೈಲಾದ ಸೇವೆಯನ್ನು ಮಾಡಬೇಕು. ಇಲ್ಲೇ ಅಗ್ನಿಹೋತ್ರಗಳಿಗೆ ನಿಮ್ಮ ಸೇವೆ ಆಗುತ್ತೆ ಇದೆ ಅಂತಲ್ಲ, ಅಗ್ನಿಹೋತ್ರಕ್ಕೆ ನಿಮ್ಮ ಸೇವೆ ಆಗುತ್ತೆ ಇದೆ ಅಂತಲ್ಲ, ಅದು ಭಗವಂತ ನೋಡ್ಕೊಳ್ತಾನೆ. ಅಗ್ನಿಹೋತ್ರ ಅದು ದೇವರೇ ನೋಡ್ಕೊಳ್ತಾನೆ, ಅದಕ್ಕೆ ಯಾರೂ ಬೇಕಾಗಿಲ್ಲ ಅದಕ್ಕೆ. ಆದರೆ ನಿಮ್ಮ ಶ್ರೇಯಸ್ಸಿನ ಸಲುವಾಗಿ ಅಂತ, ನಿಮಗೆ ಪುಣ್ಯಪ್ರಾಪ್ತಿ ಆಗಬೇಕು ಅಂತಿದ್ರೆ, ನಿಮಗೆ ನಿಮ್ಮ ಉದ್ಧಾರ ಆಗಬೇಕು ಅಂತಿದ್ರೆ ಇಂಥದ್ದನ್ನು ಕಂಡಾಗ ನಾವು ಹೋಗಿ ಕೈ ಮುಗಿಬೇಕು, ಕೈಲಾದ ಸೇವೆಯನ್ನು ನಾವು ಮಾಡಬೇಕು ಅಂತ. ಹಾಗಾಗಿ ಸಮಾಜ ಈ ಅಗ್ನಿಹೋತ್ರದ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ನಾವು ಯಾವ ಕಾಲಘಟ್ಟದಲ್ಲಿದ್ದೇವೆ ಅಂದರೆ ಅಗ್ನ್ಯಾಧಾನ ಅಂದರೆ ಹಾಗಂದ್ರೆ ಏನು ಅಂತ ಎಲ್ಲರೂ ಕೇಳ್ತಾರೆ. ಏನೊಂದು ಚೂರು ಅರ್ಥ ಆಗೋದಿಲ್ಲ ಅಂತ. ಆ ಶಬ್ದವನ್ನು ಹೇಳಿದರೆ ಆಹಿತಾಗ್ನಿ, ಅಗ್ನ್ಯಾಧಾನ, ಅಗ್ನಿಸ್ತೋಮ ಅಂದರೆ ಏನೇನು ಅಂದರೆ ಏನೇನು ಅರ್ಥ ಆಗೋದಿಲ್ಲ ಅಂತ. ABCD ಅರ್ಥ ಆಗುವಷ್ಟು ಇದು ಅರ್ಥ ಆಗೋದಿಲ್ಲ ಅಂತ. ಅಂಥ ಕಾಲದಲ್ಲಿ ನಾವಿದ್ದೇವೆ ಅಂತ. ನೀವು ಅಗ್ನ್ಯಾಧಾನ ಅಂತ ಬರೆದ್ಬಿಟ್ಟು ಸಾಕಾಗೋದಿಲ್ಲ ಅಂತ, ಕೆಳಗಡೆ ವಿವರಣೆ ಬರಬೇಕಾಗ್ತದೆ ಹಾಗಂದ್ರೆ ಏನು ಅಂತ. ಅಂಥ ಕಾಲದಲ್ಲಿ ನಾವಿದ್ದೇವೆ. ತ್ರೇತಾಗ್ನಿಯಿಂದ ಏನು ಅಂದ್ರೆ ಯಾವ ಕಲ್ಪನೆಯೂ ಇಲ್ಲ ಅಂತ, ಯಾವುದೇ ಕಲ್ಪನೆ ಇಲ್ಲ ಅಂತ. ಈಗ ಶ್ರೌತ ಯಾಗಗಳಿಗೂ ಅಥವಾ ಈ ಸ್ಮಾರ್ತವಾಗಿರ್ತಕ್ಕಂಥ ಯಾಗ ಪೂಜೆಗಳು ಇಂಥದ್ದೆಲ್ಲ ಇದೆಯಲ್ಲ, ಅದಕ್ಕೂ ಏನು ವ್ಯತ್ಯಾಸ ಅನ್ನೋದು ಸಮಾಜಕ್ಕೆ ಗೊತ್ತಿಲ್ಲ. ಅಂಥ ಸಂದರ್ಭ ಅಂತ. ನೀವು ಅನೇಕರು ಇಲ್ಲಿ ಅಗ್ನಿಹೋತ್ರಗಳು ಈ ಸಭೆಯಲ್ಲಿ ಈ ವೇದಿಕೆ ಮೇಲೆ ಉಪಸ್ಥಿತರಿದ್ದೀರಿ. ಹಾಗೆ ವೇದಜ್ಞರಿದ್ದೀರಿ, ಶ್ರೌತಜ್ಞರಿದ್ದೀರಿ. ಎಲ್ಲಿ ದುರ್ದೈವ ಅಂದರೆ ಸಮಾಜಕ್ಕೆ ಈ ಅಗ್ನಿಹೋತ್ರಿಯಿಂದ ಏನು ವಿಶೇಷ ಅಂತಲೇ ಗೊತ್ತಿಲ್ಲ, ವೇದಜ್ಞ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಶ್ರೌತ ಅಂದ್ರಂತೂ ಗೊತ್ತೇ ಇಲ್ಲ ಅವರಿಗೆ. ಶ್ರೌತ ಗೊತ್ತಿದೆ ಅಂದರೆ ಏನೂ ಕಲ್ಪನೆ ಇಲ್ಲ. ನಾವು ನಮ್ಮದೇ ಉದಾಹರಣೆ ಹೇಳೋದಾದ್ರೆ ನಾವು ಯಾವಾಗಲೂ ಅದನ್ನು ನೆನಪು ಮಾಡ್ಕೊಳ್ತಾ ಇರ್ತೇವೆ. ಇಲ್ಲಿ ನಾವು ವೇದಾಧ್ಯಯನ ಮಾಡ್ತಾಯಿದ್ವು ಗೋಕರ್ಣದಲ್ಲಿ, ನಾಗಾನಂದ ಪುರಾಣಿಕರ ತಂದೆಯವರ ಬಳಿಯಲ್ಲೇ ಅಧ್ಯಯನ ಮಾಡ್ತಾ ಇದ್ದಿದ್ದು. ಕೆಲವಾರು ವರ್ಷಗಳು ನಾವು ಅಧ್ಯಯನ ಮಾಡ್ತಾಯಿದ್ವು. ಪ್ರತಿ ಬಾರಿ ಪೂರ್ವಾಶ್ರಮದಲ್ಲಿ ರಜೆಯಲ್ಲಿ ಊರಿಗೆ ಹೋದಾಗ ಜನ ಕೇಳ್ತಾಯಿದ್ರು, ನಿನಗೀಗ ಸತ್ಯನಾರಾಯಣ ಪೂಜೆ ಮಾಡಿಸ್ಲಿಕ್ಕೆ ಬರ್ತದೆ ಅಂತ ಕೇಳೋರು, ಚಂಡಿ ಹೋಮ ಮಾಡಿಸ್ಲಿಕ್ಕೆ ಬರ್ತದೆ ಅಂತ ಕೇಳೋರು, ವಿವಾಹ ಉಪನಯನ ಮಾಡಿಸ್ಲಿಕ್ಕೆ ಬರ್ತದೆ ಅಂತ ಕೇಳೋರು. ಈ ಪುರಾಣಿಕರು ಹೇಗಿದ್ರು ಅಂದರೆ ನಮ್ಮ ವೇದವಿದ್ಯೆಯ ಗುರುಗಳು ಅವರು ಅದನ್ನೆಲ್ಲ ಹೇಳ್ಕೊಡ್ತಾನೆ ಇರಲಿಲ್ಲ. ಪ್ರಯೋಗವನ್ನು ಯಾವುದೇ ಕಾರಣಕ್ಕೂ ಪ್ರತಿಜ್ಞೆ, ನಾನು ಹೇಳ್ಕೊಡೋದಿಲ್ಲ ನಿಮ್ಗೆ ಅದನ್ನು, ನಾನು ಪ್ರಯೋಗವನ್ನು ನೀವು ಪೂರ್ತಿ ವೇದಾಧ್ಯಯನ ಮಾಡು ಆಮೇಲೆ ಹೇಳ್ಕೊಡ್ತೇನೆ. ಯಾಕೆಂದರೆ ಈ ಪ್ರಯೋಗದ ಅಧ್ಯಯನ ಆಯಿತು ಅಂದರೆ ಆ ಕಡೆಗೆ ಮನಸ್ಸು ಬಂದು ಆ ಕಡೆಗೆ ಹೊರಟುಬಿಟ್ರೆ ವೇದಾಧ್ಯಯನ ಮುಂದುವರಿಯೋದಿಲ್ಲ ಅಂತ. ಹಾಗಾಗಿ ಅವರ ಶಿಷ್ಯರಿಗೆ ಯಾವುದೇ ಕಾರಣಕ್ಕೂ ಈ ಈ ಕಾಲೋಚಿತ ಪ್ರಯೋಗ ಇದನ್ನು ಹೇಳ್ಕೊಡ್ತಿರಲಿಲ್ಲ ಅಂತ. ವೇದಾಧ್ಯಯನವನ್ನೇ ಅವರು ಮಾಡಿಸ್ತಾ ಇದ್ದಿದ್ದು. ಇದರ ಫಲ ಏನು ಅಂದರೆ ಊರಿಗೆ ಹೋದಾಗ ಜನ ಕೇಳೋರು, ನಿನಗೆ ಇದು ಬರ್ತದ ಅದು ಬರ್ತದ ಅಂತ. ಸಾಮಾನ್ಯವಾಗಿ ಲೋಕದಲ್ಲಿ ಏನು ನಡೀತಾ ಇರ್ತದೆ ಅಂಥದ್ದನ್ನು ಕೇಳೋರು ಅಂತ. ಉತ್ತರ ಕೊಟ್ಟು ಸಾಕಾಗ್ತಿತ್ತು. 4 ವರ್ಷ ಆಯಿತು ನೀನು ಹೋಗಿ, ನಿನಗಿನ್ನೂ ಸತ್ಯನಾರಾಯಣ ಪೂಜೆ ಮಾಡಿಸ್ಲಿಕ್ಕೆ ಬರ್ತಾ ಇಲ್ವ ಅಂಥವ್ರು ಕೇಳೋರು ಅಂತ. ನಾವು ಹೇಗೆ ಹೇಳೋದು, ನಮ್ಮ ಗುರುಗಳು ಅದನ್ನ ಹೇಳ್ಕೊಡೋದಿಲ್ಲ ಅಂತ ಹೇಗೆ ಹೇಳೋದು ಅಂತ. ಅದೊಂದು ಒಳ್ಳೆ ಕಾರಣಕ್ಕೋಸ್ಕರವಾಗಿ, ಒಂದು ಸದುದ್ದೇಶದಿಂದ ಅಂತ. ಅಂದರೆ ನಾನು ವೇದಾಧ್ಯಯನ ಮಾಡ್ತಾ ಇದ್ದೇನೆ ಅಂತಂದರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಂತ. ವೇದಾಧ್ಯಯನದಲ್ಲೇ ಬಂತು ಅಂತ ತಿಳ್ಕೊಳ್ತಾರೆ ಅಂತ. ಈ ಸತ್ಯನಾರಾಯಣ ಪೂಜೆ ಒಂದು ಅಲ್ಲೇ ಇದೆ ಅಂತ. ಇದು ವೇದದಲ್ಲಿ ಇದೆ, ವೇದದಲ್ಲಿ ಇಲ್ಲದೇ ಇರೋದು ಯಾವುದೂ ಇಲ್ಲ. ಆದರೆ ಆ ವೇದದ ಸಹಜವಾದ ಪರಿಚಯವೇ ಸಮಾಜಕ್ಕೆ ಇಲ್ವಲ್ಲ ಅಂತ, ವೇದ ಶಾಖೆಗಳ ಹೆಸರೇ ಕೇಳಿಲ್ವಲ್ಲ ಅಂತ. ಅಂಥ ಕಾಲದಲ್ಲಿ ನಾವು ಬದುಕ್ತಾ ಇರುವಾಗ ಈ ಒಬ್ಬರು ಆಹಿತಾಗ್ನಿಗಳಾದರು ಅಂದರೆ ಅದು ಒಂದು ರಾಜ್ಯ ಗೆದ್ದಷ್ಟು ವಿಶೇಷ. ಅದು ಅಂಥದ್ದೊಂದು ಮಹತ್ವದ ಘಟನೆ. ಇದು ದೇಶದ ಪಾಲಿಗೆ ಮಹತ್ವದ ಘಟನೆ ನಮ್ಮ ದೃಷ್ಟಿಯಿಂದ. ಇದು ಒಬ್ಬರು ಅಗ್ನಿಹೋತ್ರಿಗಳಾದರು, ಒಬ್ಬರು ಸಾಧಕರಾಗಿ ಸನ್ಮಾರ್ಗಕ್ಕೆ ಬಂದರು ಅಂತಂದರೆ ಅದು ದೇಶಕ್ಕೆ ಒಳ್ಳೆಯ ಸುದ್ದಿ ಇದು ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಇಂಥ ಕಾಲದಲ್ಲಿ ನಾವಿದ್ದೇವೆ ಎಂಬುದನ್ನು ನೆನಪಿಟ್ಕೊಳ್ಬೇಕು. ಆಗ ನಮಗೆ ಇದರ ಮಹತ್ವ ಅರ್ಥ ಆಗ್ತದೆ ಎಂಬುದಾಗಿ ಇದಿಷ್ಟನ್ನು ಹೇಳಿ, ಇಂದು ಇಲ್ಲಿ ಬಂದಿರತಕ್ಕಂಥ ಈ ಈ ಶ್ರೌತಜ್ಞರು ಮತ್ತು ವೇದವಿದರು, ಅಗ್ನಿಹೋತ್ರಿಗಳು, ಅದಕ್ಕಿಂತ ಮುಖ್ಯವಾಗಿ ಅನೇಕ ಅಗ್ನಿಹೋತ್ರಿಗಳು ಈ ಸಮಯದಲ್ಲಿ ಇಲ್ಲಿ ಉಪಸ್ಥಿತಿದ್ದಾರೆ. ತುಂಬ ಸಂತೋಷ, ತುಂಬ ಅಂದರೆ ತುಂಬ ಸಂತೋಷ. ನಮಗೆ ಒಂದು ಅಪೇಕ್ಷೆ ಇತ್ತು, ನಾವು ಅದನ್ನು ಚರ್ಚೆ ಮಾಡಿದ್ವಿ, ಇನ್ನೊಂದು ಬಾರಿ ಯಾರೋ ಮಾಡಬೇಕು ಅಂತ. ಎಲ್ಲರೂ ಅಗ್ನಿಹೋತ್ರ ಮಾಡುವಂತೆ ಆಗಬೇಕಿಲ್ಲ. 10,000 ಮಂದಿ ಬಂದು ಅವರು ಅನೇಕ ಸಮಯ ಇದ್ದು ಅಗ್ನಿಹೋತ್ರ ಇಲ್ಲಿ ಮಾಡುವಂತೆ ಆಗಬೇಕು. ಇಲ್ಲಿ ಈ ಸರ್ತಿಗೆ ನಾವು ಅದನ್ನು ಹೇಳಿದ್ವಿ, ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ವ ಅನ್ನೋ ಪ್ರಶ್ನೆಯನ್ನು ಕೇಳಿದ್ವಿ. ಮುಂದಕ್ಕಾದರೂ ಕೂಡ ಇದು ಆಗಬೇಕು ಅಂತ. ತಾವು ಕೇಳಿದ ಹಾಗೆ ಇನ್ನು ಕಾಮಿ ಅಷ್ಟಿಗೆ ನೀವು ಹೊರಗಡೆಯಿಂದ ಯಾರನ್ನೂ ಕರೆಯೋದಿಲ್ಲ ಅಂತ ಅವ್ರು ಕೇಳ್ತಾ ಇದ್ರು. ಅಲ್ಲಿ ಇಲ್ಲ, ನಾವು ಒಂದಕ್ಕಿಂತ ಹೆಚ್ಚನ್ನು ಮಾಡೋಣ ಅಂತ. ಮತ್ತು ಅಗ್ನಿಹೋತ್ರ, ಈ ಗೋವುಗಳ ಬಗ್ಗೆ ಒಂದು ಮಾತಿದೆ, ನಾವು ಹೇಳ್ತಾ ಇರ್ತೇವೆ, ಗೋವಿಗೆ ನನ್ನ ಗೋವು ಇನ್ನೊಬ್ಬನ ಗೋವು ಅಂತ ವ್ಯತ್ಯಾಸ ಇಲ್ಲ ಅಂತ. ಎಲ್ಲ ಗೋವು ಕೂಡ ಪೂಜ್ಯವೇ, ಎಲ್ಲ ಗೋವಿಗೂ ನಾವು ಸೇವೆ ಮಾಡಬೇಕು. ಪಕ್ಕದ ಮನೆ ಗೋವು ಅಂತ ಆ ಗೋವಿನ ಗೋತ್ವ ಹೋಗ್ಬಿಡ್ತದ, ಏನು ಅದರ ಮಹತ್ವ ಹೋಗ್ಬಿಡ್ತದ ಅಂತ. ಗೋವು ಅಂದ್ರೆ ಗೋವು ಒಂದು ಸರ್ವದೇವತಾವಾಸ ಅಂತ. ಹಾಗೆ ಅಗ್ನಿಹೋತ್ರಿಯೂ ಕೂಡ ಎಲ್ಲೇ ಯಾರೇ ಅಗ್ನಿಹೋತ್ರವನ್ನು ಮಾಡ್ತಾರೆ ಅಂದರೂ ಕೂಡ ಅವರು
ಅವರು ಪೂಜಾರ್ಹರು, ಅವರು ಸೇವಾರ್ಹರು ಅಂತ. ಅಲ್ಲಿ ನನ್ನದು ಮತ್ತೊಬ್ಬರದ್ದು ಅನ್ನೋ ವ್ಯತ್ಯಾಸಗಳಿಲ್ಲ ಅಲ್ಲಿ ಅಂತ. ಅಲ್ಲಿ ನಾವು ಮಾಡಬೇಕಾದನ್ನು ಮಾಡಬೇಕು, ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕಲ್ಲಿ. ಅದೆಲ್ಲ ಅದು ಭಗವತ್ ಸ್ವರೂಪ, ಭಗವತ್ ಸೇವೆ, ಅದು ಪೂರ್ತಿ ಅದು ಅಂತ. ಹಾಗಾಗಿ ಅಲ್ಲಿ ಯಾವುದೇ ಭೇದವನ್ನು ಯಾರೂ ಕೂಡ ಎಣಿಸುವಂತೆ ಇಲ್ಲ ಅಲ್ಲಿ. ಹಾಗಾಗಿ ನಮಗೊಂದು ಆಸೆ ಏನಿದೆ ಅಂದರೆ ಅನೇಕ ಅಗ್ನಿಹೋತ್ರಗಳು ಒಟ್ಟಿಗೆ ಇಲ್ಲಿ ಬಂದು ನಡೀತಕ್ಕಂಥ ಒಂದು ಸಂದರ್ಭ ಕಲ್ಪಿತ ಆಗಬೇಕು ಅಂತ. ಹಾಗಾಗಲಿ ಒಂದು ಸಮಯದಲ್ಲಿ ಎಂಬುದಾಗಿ ನಾವು ಭಾವಿಸ್ತೇವೆ. ಗೋಕರ್ಣದಲ್ಲಿ ಕೂಡ ಒಂದು ಕಾಲದಲ್ಲಿ 8-10 ಅಗ್ನಿಹೋತ್ರಗಳಲ್ಲಿ ಇದ್ವು ಅಂತ ನಾವು ಕೇಳಿದ್ದೇವೆ. 5-6 ಅಂತೂ ಇತ್ತೀಚಿನ ಕಾಲದಲ್ಲೇ ಇತ್ತು ಅಂತ. ಇತ್ತೀಚಿನ ಅಂದರೆ 1-2 ತಲೆಮಾರು ಹಿಂದಕ್ಕೆ ಹೋಗ್ಬೇಕು ನಾವು, ಇತ್ತು ಇಲ್ಲಿ ಅಂತ. ಹಾಗಾಗಿ ಗೋಕರ್ಣದಲ್ಲಿ ಆಗೋದಕ್ಕೆ ತುಂಬ ಅರ್ಥ ಇದೆ ಅಂತ. ಇಲ್ಲಿ ಎಲ್ಲ ಯಜ್ಞಗಳು ನಡೆದಿರ್ತಕ್ಕಂಥ ಸ್ಥಾನ ಗೋಕರ್ಣ ಅಂದರೆ ದೊಡ್ಡ ಯಜ್ಞಭೂಮಿ ಇದು ಅಂತ. ಇಲ್ಲಿ ಮರಳಿ, ಅದರಲ್ಲೂ ಕೂಡ ಅಶೋಕಿಯಲ್ಲಿ ಇಲ್ಲಿ ಬ್ರಾಹ್ಮಣರು ಇದ್ದಿದ್ದು, ವಿಪ್ರೋತ್ತಮರ ನಿವಾಸ ಅಶೋಕಿ. ಇಲ್ಲಿಯೇ ಪುನಃ ಈ ಅಗ್ನಿಹೋತ್ರ ಬರ್ತಾ ಇರುವಂಥದ್ದು ಈ ಗೋಕರ್ಣಕ್ಕೆ ಬಹಳ ಶುಭ ವಾರ್ತೆ, ಬಹಳ ಒಳ್ಳೆ ಸುದ್ದಿ. ಗೋಕರ್ಣಕ್ಕೆ ಏನೋ ಒಂದು ಶುಭ ಘಟಿಸಲಿಕ್ಕಿದೆ ಮುಂದೆ ಅನ್ನೋದಕ್ಕೆ ಇದು ಸೂಚನೆ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಇಲ್ಲಿ ಅಂಥದ್ದು ನಡಿಬೇಕು. ಇಲ್ಲಿ ಎಲ್ಲ ಯಜ್ಞಗಳು ಕೂಡ ಇಲ್ಲಿ ಮುಂದೆ ಬರುವ ದಿನಗಳಲ್ಲಿ ನಡಿಬೇಕು. ಅಗ್ನಿಹೋತ್ರ ಸದಸ್ಸು ಇಲ್ಲಿ ನಡಿಬೇಕು. ಈ ಚಾತ್ರ ಮಾಸದಲ್ಲಿ ಅದಾಗಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದೇವೆ. ನಿನ್ನೆ ನಾವು ಅದನ್ನು ಚರ್ಚೆ ಮಾಡಿ ದಿನ ಕೂಡ ನಿಶ್ಚಯ ಮಾಡಿ ಆಗಿದೆ. ಚಾತ್ರ ಮಾಸದ ಕೊನೆಯ ದ್ವಾದಶಿ ತ್ರಯೋದಶಿಯ ಭಾದ್ರಪದ ಶುಕ್ಲ ದ್ವಾದಶಿ ತ್ರಯೋದಶಿ ಸಂದರ್ಭದಲ್ಲಿ ಇಲ್ಲಿ ಅಗ್ನಿಹೋತ್ರ ಸದಸ್ಸನ್ನು ಮಾಡಬೇಕು ಅಂತ. ಎಲ್ಲ ಅಗ್ನಿಹೋತ್ರಗಳು ಆ ಸಮಯದಲ್ಲಿ ಬರಬೇಕು ಇಲ್ಲಿಗೆ ಎನ್ನುವಷ್ಟು ಕೂಡ ಚಿಂತನೆಗಳು ಮತ್ತು ಯೋಚನೆಗಳು ನಡೆದಿದೆ ಅಂತ. ಹಾಗಾಗಿ ಅದೆಲ್ಲ ಆಗಿ ಇದೊಂದು ದೊಡ್ಡ ಒಂದು ಯಜ್ಞ ಕೇಂದ್ರವಾಗಿ, ಯಜ್ಞಭೂಮಿಯಾಗಿ ಇದು ಬೆಳೀಲಿ, ಸಮಾಜಕ್ಕೆ ಕ್ಷೇಮವಾಗಲಿ ಎಂಬುದಾಗಿ ನಾವು ಆಶಿಸ್ತೇವೆ. ಹಾಗೆ ನೀವುಗಳು ಆಗಾಗ ಬರಬೇಕು ಇಲ್ಲಿಗೆ. ಶ್ರುತಿಜ್ಞರು, ಶ್ರೋತಜ್ಞರು, ನೀವು ಆಗಾಗ ಇಲ್ಲಿಗೆ ಬರಬೇಕು. ನೀವು ಇಲ್ಲಿ ಬಂದು ಜ್ಞಾನಕಾಂಡ, ಕರ್ಮಕಾಂಡ ಎರಡೂ ಇಲ್ಲಿ ಬೆಳಗುವಂತೆ ಮಾಡಬೇಕು ಅಂತ. ಯಜ್ಞಗಳು ನಡಿಬೇಕು, ನೀವೆಲ್ಲ ಇಲ್ಲಿ ಬಂದು ಇಷ್ಟಿಗಳು ನಡಿಬೇಕು, ಯಜ್ಞಗಳು ನಡಿಬೇಕು. ಹಾಗೆಯೇ ಒಂದು ಉದ್ಬೋಧನೆ ಕಾರ್ಯವೂ ಕೂಡ. ಹಾಗಂದ್ರೆ ಏನೋ ಒಂದು ಸಮಾಜಕ್ಕೆ ಹೇಳಬೇಕಲ್ಲ, ಆ ಕಾರ್ಯವೂ ಕೂಡ ಆಗಬೇಕು ಎಂಬುದಾಗಿ ಈ ಸಮಯದಲ್ಲಿ ಆಶಿಸ್ತೇವೆ. ಎಲ್ಲರಿಗೂ ಒಳಿತಾಗಲಿ ಅಂತ ಪಣೆ ಆಗ್ತದೆ. ಹರೇ ರಾಮ. ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತಿ ಸ್ವಾಮಿ ಮಹಾರಾಜ್ ಕೀ.